ನಂಗನಾಕು ಬೆಟ ಟಿವಿ ಯೂಟ್ಯೂಬ್ ಚಾನಲ ಲೈಕ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿವಿ, ನಿಂಗ ಅರದವಕಗೂ ಗ್ರೂಪ್ಗೂ ಶೇರ್ ಮಾಡಿವಿ ಎಂದು ಮನಸ್ಸು ತುಂಬಿ ಕೇಳ್ತುಂದೆಯೋ. ಪಟ್ಟಿಮಂಡ್ರಂ ಇದು ನಡುವರಾಗಿಬ್ಬುದು ಕೋಡೇರಿ ಮನೋಹರ್ ವಾತ್ಯರವಕರು ಓಯ್ವು ಪೆಟ್ಟ ತಲೆಮೆಯ ಸರಿಯರ್ ಇಂದು ಈ ಮಂದಾಗ ಬಂದಿವ ಮಾತು ಆ ಮಾತು ಬಪ್ಪದ ಮುಂದಾಡು ಏನಾಗಿ ಬಂದ ಎಂಬುದನ್ನ ಪತ್ತಿ ನಂಗೆ ಚಿಟಿ ಯೋಚನೆ ಮಾಡುವ. ಕಾರ್ಲ್ ಮಾರ್ಕ್ಸ್ನ ಫ್ರೆಂಡು ಫ್ರೆಡರಿಕ್ ಎಂಗೆಲ್ಸ್ ಒಂದು ಸಿರುಕತೆ ಬರೆದರು. ಆ ಸಿರುಕತೆಯೋಗೆ ಒಂದು ಹಟ್ಟಿ ಒಂದು 5,000 ಜನ ಇದ್ದಾರೆ, ನೆಲ್ಲು ಬೇತಾರ, ಒಳ್ಳೆಗೆ ಸಂತೋಷವ ಆಟ ಪಾಠ ಪಾಡಿ ಒಳ್ಳೆಗೆ ಸಂತೋಷವ ಇದ್ದಾರೆ. ಆ ಹಟ್ಟಿಗ ಒಂದು ಬ್ಯಾಂಕ್ ಮ್ಯಾನೇಜರ್ ಬನ್ನ ಏಕೆ ಇತ್ತೆ ಮಾಕೆ ಕಷ್ಟಪಟ್ಟು ಬೇತು ಇತ್ತೆಲ್ಲ ಮಾಡಿಯರಿ, ಎಂಗ ಲೋನ್ ತನ್ನಿಯೋ ಆಡು ಮೇಯಿಸಿವಿ. ಅಲ್ಲಿ ಒಂದು 5,000 ಆಯ್ತಾರೆ ಜನ, ಒಂದು 500 ಗೆಲ್ಚಿಗಿದ್ದಲ್ಲ ಗನ, ಒಳ್ಳೆ ವರುಮಾನ ಬಂದರ ನೀಗೆಲ್ಲ ಒಳ್ಳಂಗೆ ಇರಾಕು ಆತೆಂದು ಹೇಗೆ ಲೋನ್ ಕೊಟ್ಟ. ನೆಲ್ಲು ಬೇಯಬೇಕಾದಿಲ್ಲ, ಹುಲ್ಲು ಹುಟ್ರ, ಹುಲ್ಲ ಮೇಯಿಸಿ ಆ ದನವ ಆಡ ಮೇಯಿಸಿಟ್ಟಿದ್ರು. ಒಳ್ಳೆ ವರುಮಾನ ಬಂದ, ಹೇಳ್ದಂಗೆ 5 ಮಡಗು ವರುಮಾನ, ಒಳ್ಳೆಗೆ ವರುಮಾನ ಬಂದ. ಕಡೇಸಿಗೆ ಒಂದು ಹೊಸ ಕಾಲ ಓದದಿಂದಾಡು ಅತೇ ತಿರುಗಿ ನೋಡೋನೆ ಆ ಹಟ್ಟಿಯೋಗೆ ಆ 500 ತವಿರ 4,500 ಅವ ಕಾಣೆ. ಆ 4,500 ಇಲ್ಲಿಗೆ ಹೋದ್ರು ನೋಡೋನೆ ನರಸಿಂಹನಾಯ್ಕ ಪಾಳಿನಿಗೂ ತುಡಿಯಲ್ಲೂ ನೂತಿದ್ದಾರೆ ಎಂಬುದು ಹಿಂಗೆ ಕಂಡುಹಿಡ್ತೀವ. ನೀಲಗಿರಿಯೋಗ ನಂಗೆ ಸ್ಟ್ರೆಂತ್ ಏಸಕಂತ ಅರ್ದ್ರ ನೀಲಗಿರಿಯ ಟೋಟಲ್ ಪಾಪ್ಯುಲೇಷನ್ ಮುಂದೆ 5 ಲಕ್ಷ ಗೌರ್ಮೆಂಟ್ ಸೆನ್ಸಸ್ ಪಡಿ 2011 ನಗೀತಿದ್ದ ಸೆನ್ಸಸ್ ಪಡಿ. ನಂಗೆ ಏಸಾಯ್ತ ಅಂತ ಅರ್ದ್ರ ಆಧಾರ್ ಕಣಕು ಪಡಿ 1,35,000 ಬಡಗರಿದ್ದಾರೆ. ಅದನ್ನ ಒಂದು 15-20,000 ಸೇರಾಕು 1.5 ಲಕ್ಷದ ಮೇಲೆ ಬಡಗರಿಲ್ಲ. ನಿನ್ನೆ ಮರನೇ ನಾವೊಂದು ಹಟ್ಟಿಗೆ ಹೋಯ್ದೆ, 250 ಮನೆ ಅಡದೆ ಎಂಬ ಹಟ್ಟಿಯೋಗೆ. ಅಲ್ಲಿ ಒಂದು ಸಂಘಟಕಾರರ ನೋಡ್ನೆಂದು ಹೋಗಿ ಮುದ್ದಾಡ ಹಟ್ಟಿಗೆ ಹೋಗಲೇ ಒಂದೇ ಒಂದು ವಂಚರಿಲ್ಲ. ನಾ ಅದೇ ನೋಡಿ 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 ಎಲ್ಲ ನೋಟ ಆ ಮನೆಗೆ ಹೋಯ್ತು ಕೇಪನೆ. ನಾನು ನೋಡಿದಕ್ಕೊಂದು 8 ನೋಡಿದೆ. ಆ ಮನೆಗೆ ಹೋಯ್ತು ತಮ್ಮನ ಕೇಪನೆ, ಅಣ್ಣ ಮನೆತ 250 ಅಡದೆ, ಹಿಂಗೆ ಜನ ಎಲ್ಲವೂ ಸೇತಿಲ್ಲ, ಒಂದು 150 200 ಆಗೋಗತ್ತಾ ಆ ಇದ್ದೀವಿ ಹಟ್ಟಿಗೆ ಹೋಗಿ ಅನ್ನ. ಸರಿ ಆಡ್ತಾ ಒಂದು ಕೇಳ್ವಿ, ಮದುವೆ ಮಾಡಾದ ಕುನವೆ ಏಸಾಗಿದ್ದಾರೆ ಅಂದೆ. ಅಣ್ಣ ಒಂದು 70 ಕುನವೆ ಇದ್ದಾರೆ ಮಾಕೆ ಹೆಂಗಟ್ಟಿ ಹೋಗಿ ಅಂದ. ಇಬ್ಬುದೇ 250 ಅದನ್ನ ಹೋಗಿ 70 ಕುನವೆ ಮದುವೆ ಮಾಡಲಿ ಅಂದ. ಹೆಂಗೋ ಕುನವಿಗೆ ಮದುವೆ ಮಾಡಲಿ ಅಂದೆ. ಹಾಂ ಅಂದ. ಇದು ಇದೇ ಕಣಕಾಕಿನ ಬಾರಿವಿ ನಿಂಗ ಏಸು ಕಾಲಾಗ ಮನಾರ ಹಟ್ಟಿ ಹೋಗೆ ಮನಾರ ಮನೆ ಎಲ್ಲ ಮುಚ್ಚಿದ್ದಾರೆ. ನಾ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಸೋಸಿಯೇಷನ್ಗೆ ವೈಸ್ ಪ್ರೆಸಿಡೆಂಟ ಕಾಲ ಇದ್ದೆ ಕುನ್ನೂರು ಬ್ರಾಂಚ್ಗೆ. ಆಗೊಂದು ಕಣಕ್ಕೆತ್ತಿ ನೋಡೋನೆ ಇಂಡಿಯಾನೋಗಿ ಫ್ಯಾಮಿಲಿ ಪ್ಲ್ಯಾನಿಂಗ್ಗೆ ಬಂದು 100% ಅಡಾಪ್ಟ್ ಮಾಡಿದ್ದು ಬಡಗುರು ತಂದು ರೆಕಾರ್ಡು. ಅದು ನೋಡಿ ಬೆಳೆಯುವೇನಂದಲೇ ಒಂದು ಮನೆಗೆ 1-2 ಅದ್ರ ಮೇಲೆ ಇಲ್ಲೇ. ಈಗ ಆ ಒಂದು ಕೂಸು ಮದುವೆ ಮಾಡಿಕೊಳ್ಳೋಣ, ಆ ಒಂದು ಹೆಣ್ಣು ಮದುವೆಗೆ ಹೋಗ್ಕೊಳ್ಳ ಅಂದ್ರ ಆಗ ಬಡುಗ ಸಮುದಾಯ ನೋಡಿ ನೆಲಮೆ ಏನ ಇನ್ನು ಕಣ್ಣು ನೋಡಿ ಇನ್ನು ಬಂದಲೇ ಒಂದು ಕಾಲ್ನೋಗ ಇತ್ತ ಮಾಕಿದ್ದರು ಒಂದು ಬೊಕ್ಕುನತ್ತೆ ಓದೋದು ಬಂದು ಪ್ರಭೋ ಅತ್ತೆಂಬ ಒಂದು ಕುನ್ನ ಅಂಜಿಗಿತ ಆಗತ್ತೆ. ಇವಕ್ಕೆ ಏನಂದಾರ ಅಂದಲೇ ಹೆಂಗೆ ನಿಂಗೆ ಮದುವೆ ಮಾಡಿಸಿ ಬೀತೀನಿ ಬಾರಿ ಬೀಂದಾರ. ಕೃಷ್ಣ ತಿರುಮಣ ಮಾಡಾಗೋ ಬಾರಿ ಹೆಂಗೆ ನಿಂಗೆ ಮದುವೆ ಮಾಡಿಸಿ ಬೀತೀನಿ ಒಂದಾರ. ಹೆಂಗೆ ಬೆಳಂಗುಲೆ ಆ ಕಾಲನಾಗ ಎತ್ತೆ ಮದುವೆ ಮಾಡಿದ್ರು ನನಗೆಲ್ಲ ಅರ್ಧ. ಒಂದು ಅಟ್ಟಿಯಿಂದ ಮನಾರ ಹೆಂಗೆ ಕುನೆ ಬಂದಾರೆ ಎತ್ತೆವಕ್ಕ ಅವ್ವಕ್ಕೆಲ್ಲ ಮದುವೆ ಬಂದಾರೆ ಎತ್ತೆ ಬಂದಾರೆ ಅಂದಲೇ ಆ ಮೊದಲು ಬಂದ ಅಕ್ಕ ಆಸೆಗೆ ಹೆಂಗೋ ಕುನಿ ಇಲ್ಲಿ ಕುಟಿ ಬಂದುವೆ ಇದು ಆಗ ನಾ ಮ್ಯಾಟ್ರಿಮೋನಿ ಎಂಬುದು ಈಸಗತ್ತ. ಇಂದು ಏಕ ಆ ಅಕ್ಕ ಏಕತ್ತ ಮಾಡಕೊಳ್ಳೋ ಅಂದ್ಯ ತಮ್ಮ ಕೂಸು ದಾರ ಅಂದೇನು ಅರಿಯತ್ತವ. ಅವನಪ್ಪ ಅಲ್ಲಿ ಗೆಲ್ಸಿಗಿದ, ಕೂಸು ಅಲ್ಲಿ ಹುಟ್ಟಿದ, ಅಲ್ಲಿ ಕತ್ತ, ಈಗ ಎಲ್ಲಿಯೋ ಗೆಲ್ಸಿಗಿದನ, ಅವನ ಮೊಗವೇನ ಅರಿಯತ್ತವ ಮಗನ ಹೆಣ್ಣು ಸರಿ ಮಾಡೋದು ಕೊಡೋದು ಎತ್ತೆ ಇಂದ್ಯ. ಆಗ ಕೂಸು ಎತ್ತೆ ಮದುವೆ ಮಾಡೋದು. ಆಗ ಒಂದು ಸಮುದಾಯ ನುಡಿಯ ಕುಲ ವಿರುದ್ಧಿ ಎಂಬುದೇ ಅಲ್ಲಿ ತಡೆಪಟ್ಟು ನಡೆದೆ. ಅತ್ತೆಂಬುದನ್ನು ನಂಗೆ ಆಳವಾಗಿ ಯೋಚನೆ ಮಾಡಬೇಕಾದ ಒಂದು ವಿಷಯ. ಕುಲವೃತ್ತಿ ಇಲ್ಲೇ ಅಂದಾರ.
ನಾ ಒಂದು ಪಂಚಾಯತ್ ಬೋರ್ಡ್ನಾಗ ಮೆಂಬರ ಇದ್ದೆ. ತಿಂಗೋಗೆ ಪಿರಪ್ಪು ಇರಪ್ಪ ಕಣಕ್ಕೆ ತಂದಾರ. ಈ ಮೂರುವರೆ ವರ್ಷ ನಾನು ನೋಡ್ನೆ, ಪಿರಪ್ಪು ಟೋಟಲಾಗಿ ಬಂದು 15-20 ತಾ ಸಾವು ಕಣಕ್ಕೆ ಬಂದಲೆ ಒಂದು ತಿಂಗಳಿಗೆ 10-15 ಸತ್ತಾರ. ಇದು ಸ್ಟ್ಯಾಟಿಸ್ಟಿಕ್ಸು. ಈಗ ಹೊಸ ಸ್ಟ್ಯಾಟಿಸ್ಟಿಕ್ಸ್ ಎತ್ತಿಲೆ ನನಗೆ ಏಸೆ ಇದ್ದಾರೆ ಎಂಬುದನ್ನು ತೋರಿಸಿರ. ಆಗ ಈ ಕುಲ ವಿರುತ್ತಿ ಎಂಬುದೇ ಈ ಮದುವೆ ನಡೆಯೋದ್ರಿಂದ ನಿದ್ದು ನಡೆದೆ ಎಂಬುದನ್ನು ನನಗೆ ತಿಳಿವ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡೋದು ನಂಗೆ ಜನ ಎಲ್ಲ. ಏಕ ಮದುವೆ ಒಪ್ಪದಿಲ್ಲ ಅಂದರೆ ಇದನ್ನು ಕಂಡಿಡ್ಕೋಬೇಕಾಗ ಒಂದು ನೋಬೆಲ್ ಪ್ರೈಸ್ ಕೊಡೋಕೆ ಮಕ್ಕೆ ಹೆಂಗ ಕುನವೇ ಮದುವೆ ಒಪ್ಕೊಳ್ಳಂತಾರ, ಗಂಡು ಕುನವಿಗೂ ಹೆಂಗ ಕುನವೆ ಸಿಕ್ಕೊಳ್ಳಂತಾರ, ಗಂಡು ಕುನವೆ ದೋಷ ಮದುವೆ ಆಗೋದಿದ್ದಾರೆ ಅಂದಲೇ ಇದಕ್ಕೆ ಕಾರಣ ಏನಂದ ಆರೈಕೆ ಮಾಡೋಕೆ ನೋಬೆಲ್ ಪ್ರೈಸ್ ಕೊಡೋಕು. ಅತ್ತ ಒಂದು ಪ್ರಶ್ನೆ, ಅತ್ತತೆ ಏನ ಪ್ರಶ್ನೆ? ಒಂದು ಹಟ್ಟಿಯೋಗೆ ಒಂದು ದನ ಸತ್ತುಬಿಟ್ಟ. ಅಮ್ಮ ಊತನೆಯಿಂದ ಒತ್ತುನೋನ ಒಬ್ಬ ಏನನ್ನ ಏ ಅಲ್ಲಿ ಹೂಯೇ ಕೊಡೋದಿಲ್ಲ ಬಾ, ನಂಗೆ ಗೌಡನ್ ಸೌರ ಈಗ ಹಣ ಬಂದಿಗೆ ಕೂಟು ಕುರ್ಸಿಬಿಟ್ರು. ಕುರ್ಚಿ ಇದನ್ನು ಊತಲೆ ಏನ ಊಪದ ಬೇಸೋದ ಅಂದರು. ಅದು ಊಪತ್ತೆದಾಗ ದನ ಊಪತ್ತೆದಾಗ ಅಂದರು. ಆಗ ಊತಲೆ ಹುಲ್ಲು ಉಟ್ರವ ಇಲ್ಲಿಯೋ ಒಂದೊಬ್ಬ ಹುಲ್ಲು ಉಟ್ರತ್ತ. ಆ ಹುಲ್ಲು ಉಟ್ಲೆ ಅದನ್ನು ದನ ಮೇಂದ್ರವ ಇಲ್ಲಿಯೋ ಅಂದ. ಆ ದನ ಮೇಂದ್ರತ್ತ ಅದಕ್ಕೇನ ಆ ದನವ ಹಾಲು ಕರಿಯಾಕ ಇಲ್ಲಿ ಅಂದ. ಹಾಲು ಕರಬತ್ತ. ಆ ಹಾಲು ಕುಡ್ತು ಒಬ್ಬ ಸತ್ತು ಬಿಡ್ಲ ಅಮ್ಮನ ಊಪದ ಬೇಸೋದ ಅಂದ. ತಿರುಗಿ ಎಲ್ಲಿಗೆ ಬಂದುಬಿಟ್ಟು ನೋಡಿದಿರಾ? ಸಾಧಾರಣ ವಿಷಯ. ತೀರ್ವಿಲ್ಲದ ಪ್ರಶ್ನೆಯೇ ಒಳಗನ ಇಲ್ಲೇ ಅಂದ್ರೆ ನಂಗೆ ಎಲ್ಲವೇ ಅರ್ದುಂಡೇ ಏನೋ ಮಾಡೋಂದಲೇ ಈ ಪ್ರಶ್ನೆ ಅಲ್ಲವಾ ದೊಡ್ಡ ಪ್ರಶ್ನೆ ಮಾಡಿ ಇಂದು ನಂಗೆ ಇತ್ತು ಹೋಗಿದ್ದು ಒಂಬತ್ತೆ ಯಥಾರ್ಥವಾದ ವಿಷಯ ಮನೆ ಇಂದುನ ಮಂದಾಗ ಇತ್ತೆ ಮಾಕೆ ನಂಗೆ ಒಂದು ಹೆಂಗ ಕುನವೆ ಮಗ ಗಂಡು ಮಕ್ಕನು ನೋಡೋದು ಗಾನ ಒಂದು ಅಮೀಪು ಆಡೋದು ಅವಶ್ಯವಾಂದು ಕೂಡ ಹೆಂಗೆ ಕೇಪಿಲೆ ಅತ್ಯಾವಶ್ಯವಾಂದು ಕೇತಾರ. ನೀಡ್ ಆಫ್ ದ ಅವರ್ ಎಂದರ್ಥವ ಇಂಗ್ಲೀಷ್ನಾಗೆ. ಅತ್ಯಾವಶ್ಯವಾಂದು ಕೇತಾರ. அடுத்தது ದೋಷ ಏನಂದಾರ ಅಂದರೆ ಹಂಜಿಕೆ ಆಡತ್ತವ ಅಂಜೋದ ಹಿಂಗೆ ಹಂಜಿಕೆ ಬಂದಿರತ್ತವ ಅಂದು ಒಂದು ಪಕ್ಕ ಹೀಗ್ಯಾರ. ಎರಡು ಪಕ್ಕವು ಅದುಗಾಗಿ ದೊಡ್ಡವಕ್ಕ ಬಂದಾರೆ ಗಣಂಬುದುಗಾಗಿ ಏನತ್ತ ಗಣ ಅಂದಾರ ಅಂದು ನೋಡೋ. ಇದು ಅತ್ಯಾವಶ್ಯಕ ಅತ್ಯಂತ ಹೇಗೋದುಗಾಗಿ ನಂಗೆ ಪೆದ್ದುವ ಡಾಕ್ಟರ್ ದೇವರಾಜ್ ಅವಕ ಕೋತಗಿರಿ ಡಯಟ್ನೋಗೆ ಪ್ರಿನ್ಸಿಪಾಲ್ ಇದ್ದು ಒಂದು 35 ವರ್ಷ ಹಿಂಗೆಲ್ಲಗ ಗುರು ಅವಕತ ಟೀಚರ್ಸ್ ಕಮ್ಯುನಿಟಿ ಎಲ್ಲಗ ಗುರುವ ಇದ್ದು ಒಳ್ಳೆಗೆ ಸರ್ವೀಸ್ ಮಾಡಿದೆವಕ್ಕ ಅವಕ್ಕ ಇಂದು ಏನ ಗಣ ಅಂದಾರ ಅಂಬುದು ನಂಗೆ ನೋಡುವ. ಇಲ್ಲಿ ಕೂಡಿ ಬಯಲಾಗೋ ಕೈ ಮುಗಿದನೆ ಎನ್ನ ತಲೆಪೆ ಪತ್ತಿ ಮನೋಗರನ್ನು ಕೇಳಿದ್ರು. ಮ್ಯಾಟ್ರಿಮೋನಿ ಎಂಬುದು ಅತ್ಯಾವಶ್ಯವಾ ಅಂದೇಗಿನೇ ಏಕಂದರೆ ಅವಕರೇ ಏಬಿಟ್ರು ಒಂದು ಪಾಯಿಂಟು ಒಂದು ಹಟ್ಟಿಗೆ ಒಪ್ಪನೆ 80 ಕುನವೇ ಮದುವೆ ಮಾಡೋದಿದ್ದಾರೆ ಎಂದು. ಅದು ಒಂದು ಹಟ್ಟಿ ಅಲ್ಲ, ನೆರೆ ಎಲ್ಲ ಹಟ್ಟಿಯೂ 30 ವಯಸ್ಸಿಗೆ ಮೇಲೆ ಇಬ್ಬ ಕುನ್ನವೆ 40 ವಯಸ್ಸಿಗೆ ಮೇಲೆ ಇಬ್ಬ ಕುನ್ನವೆ ನೆರೆಯ ಇದ್ದಾರೆ. ಒಂದೊಂದು ಹಟ್ಟಿಯೂ ಇದ್ದಾರೆ. ಅದೇ ಮಾಕೆ ನೆರೆಯ ಹೆಂಗು ಕುನವೆಯೂ ಮದುವೆ ಹೋಗಾದಿಯೂ ಇದ್ದಾರೆ, ಹೋಯ್ತು ತಿರುಗಿ ಬಂದವಕರು ಇದ್ದಾರೆ. ಸುರ ಅವಕ್ಕೆಲ್ಲ ಒಂದು ವಿಡಿವು ಕಾಲ ಬೇಡವಾ? ಮದುವೆ ಎಂಬುದು ನನಗೆ ಸಮುದಾಯದ ತಿನ್ನಲೆ ಒಂದು ಮೈ ಸಿಲಿರ್ಕುಂ ಒಂದು ಅನುಭವ ಅಂದ ನನಗೆ ಹೇಗಿನೋ. ಮದುವೆ ಮಾಡಿ ನೋಡು, ಮಕ್ಕ ಹುಟ್ಟಿಸಿ ನೋಡು, ಮನೆ ಕಟ್ಟಿ ನೋಡು, ನಾವು ಹೆತ್ತಪ್ಪಗೆ ಇದ್ದಾರೆ. ಆಗ ಒಂದು ಅರ್ಶನೆ ತಪ್ಪನೆ ಸೇತಿ ಒಳ್ಳಿತಾಗಲಿ, 1,000 ಆಗಲಿ, 9 ಆಗಲಿ, ಮನೆ ಹೆಚ್ಚಲಿ, ಮಕ್ಕೆ ಹೆಚ್ಚಲಿ, ಇತ್ತ ನಂಗೆ ಮುನ್ನೋರುಗಳೆಲ್ಲ ಅರಿಸಿ ಬಂದಾರೆ. ಆಗ ಅತ್ತ ಮಕ್ಕ ಹೆಚ್ಚುವುದಾಗ ಮನೆ ಹೆಚ್ಚುವುದಾಗ ಮದುವೆ ಎಂಬುದು ಅಪ್ಪರ ಮುಖ್ಯ. ಈಗ ಒಂದು ತಮ್ಮನಕ್ಕೆ ಹೇಗ್ಯಾರ ಹೆಂಗೆ ಅಟ್ಟಿಗೆ ಗಂಡು ಕುನವೆಲ್ಲ ಮದುವೆ ಮಾಡಾದಿಬ್ಬನಿಗ ಸಾವು ತೂಕುದು ಸೇತಿ ಕುನ್ನವಿಲ್ಲ. ಅವಕ್ಕೆ ಮದುವೆ ಮಾಡಲೇ ತಾನು அடுத்த ಕುನವೆ ಬಂದರೋ. ಆಗ ಮದುವೆ ಎಂಬುದು ಏಸಗ ಮುಖ್ಯ ಎಂಬುದನ್ನು ನೋಡೋದು. ಸೊ ಆ ಮದುವೆ ಮಾಡೋದಕ್ಕಾಗಿ ಏನ ಕಾರಣ ಹೇಗ್ಯಾರ ಅಂದೇಗಿ ನಂಗೆ ದಾರು ಕಂಡಿಡಿದು ಮುಡುವುದಿಲ್ಲ. ಸಿಲರು ಒಂದು ನೇರಡಿಯ ಹೇಗ್ಯಾರ ಪಬ್ಲಿಕ ಹೇಗ್ಯಾರ ಸಿಲರು ಹೇಳುವುದಿಲ್ಲ. ಅತ್ತಮಾಕ ಇಬ್ಬವಕ್ಕಾಗ
ಬೇರೆ ಏನ ಮಾಟ್ರು ಏನ ಅತಿಂದು ನೋಡಲೆ ತನಿಯ ಒಬ್ಬನ ಕೋಡ ನಿನ್ನ ರಹಸ್ಯವ ನಾವು ಎಲ್ಲಿಗೂ ಹೇಗೋದಿಲ್ಲ ಹೆಂಗೋಸ್ತ ಅಟ್ರ ನಿನಗೆ ಏನು ಬೇಕು ಎತ್ತಮ್ಮಕ್ಕೆ ಹೆಣ್ಣು ಬೇಕು ಎತ್ತಮ್ಮಕ್ಕೆ ಒಂದು ಹೆಣ್ಣು ಇದ್ದರೆ ನೀ ಮದುವೆ ಮಾಡ್ರಿಯ ಅತ್ತೆಂಬ ಒಂದು ಅಮೀಪದ ಈಗ ಮ್ಯಾಟ್ರಿಮೋನಿ ಆಗೈತಿ ಬಂದಾರೆ ಅತ್ತೆಮ್ಮನೆ ಇದು ಅವಶ್ಯ ಅತ್ತೆಂಬುದನ್ನು ಹೇಗಿನ ಒಂದು ಎರಡಾವುದು ಮೊದಲೇ ಹೇಳ್ಬಿಟ್ರೆ ಒಂದು ಅಟ್ಟಿಗೆ ಹೋದವನೇ 150 ಇದ್ದಾರೆ ಅಂದಿಗೆ ಮುಂದೆಲ್ಲ ನೀಲಿಗೆ ರೀತಿ ಎಲ್ಲವೇ ಇದ್ದೋ ಪಕ್ಕದ ಮನೆ ಪಕ್ಕದ ಹಟ್ಟಿ ನಂಗೆ ಸ್ವಂತ ಕಾರು ಎಲ್ಲವ ನಂಗೆ ಅರ್ಧೋ ಅಲ್ಲಿ ಒಂದು ಹೆಣ್ಣಿದ್ರೆ ಇಲ್ಲಿ ಒಂದು ಕೂಸಿದ್ರೆ ಅಂದಿಗೆ ನಂಗೆ ಸ್ವಂತ ಕಾರರು ಕೂಟ್ನೋದಾರ ತೋಸಿಯಾರ ಮಾಡ್ಯಾರ ಎಲ್ಲ ಗೆಲ್ಸಗಿದಾರ ಈಗತ್ತು ಮಾಡೋದಕ್ಕೆ ಇಲ್ಲೇ ಅಂತ ಹೇಳ್ಬಿಟ್ರು ಸ್ವಂತಕಾರರೇ ತಂಗ ಸ್ವಂತ ಉಳ್ಳ ಕುನ್ವೆಯವೋ ಹೆಣ್ಣವೋ ತೋರಿಸೋದಾಗ ಯೋಚನೆ ಮಾಡ್ಯಾರ ಕೂಸು ಎತ್ತವರೆಯೋ ಎಣ್ಣೆ ಎತ್ತವರೆಯೋ ನಂಗೆ ಹೇಗೆ ಯಾವ್ದಾಗಲೂ ಒಂದು ತಪ್ಪು ಬಂದುಟ್ಟು ನಿನ್ನಂತ ಎಂದಪ್ಲೆ ಜೋಲಿ ಬಿರಿಗಿತ್ತು ಅತ್ತೆ ಬಂದು ಎಲ್ಲಾಗ ಸಂದೇ ಕಡದೆ ಸೊ ಅದನ್ನು ತೀರ್ಸೋದು ಅಂತಲೇ ನೇರಡಿಯಾಗಿ ಹಾಕ ಕೂಡ ಗಣಂತ ಮುಡಿದ್ರ ಆಗ ಎಲ್ಲ ನೀಲಗಿರಿ ಬಿಟ್ಟು ಹೊರಾಸು ಬಂದುಬಿಟ್ಟಿಗ ಒಬ್ಬೊಬ್ಬನ ಬಿಟ್ಟು ದಾರು ಅರಿಯೋದೀಗ ಒಂದೇ ಈಗ ನರಸಿಂಹನಪಾಳ್ಯ ಆಲಿ ಸರಿ ವಡಮದುರೆ ಆಲಿ ಸರಿ ಶಾಂತಿಮೇಡು ಆಲಿ ಸರಿ ಈ ಕೊಯಮತ್ತೂರು ಏರಿಯಾದಾಗ ಈ 3 ಜಗತ್ತ ಜಾಸ್ತಿ ಬಡಗರಿದ್ದಾರೆ ಆಸೆಗೆ ಇದ್ದಲಿಯೂ ಏನ ಪಕ್ಕ ಇಬ್ಬವಕತ್ತ ಅರ್ಧ ಇರ್ತೇವರ ಮತ್ತವಕ್ಕ ದಾರ ಏಟಿಂದ ಎಲ್ಲ ಅರಿಯರು ಒಂದು ಹೆಣ್ಣು ಹೋರ ಗೆಲ್ಚಗೋರ ದಾರ ಹೋದಾರ ಒಂದು ಕೂಸು ಹೋರ ಗೆಲ್ಚಗೋರ ಎಲ್ಲಿಗೋರ ದಾರ ಅರಿಯರು ಏದೋ ಒಂಜಿನ ಕಂಡು ಅವಕ್ಕೆ ಮಾತಾಡ್ತಾ ಉಂಟು ಇಂದಲಿ ಇಲ್ಲೇ ಅತ್ತಮಾಕ ಆಡುವನೇ ಇತ್ತಮಾಕ ಒಂದು ಅಮೀಪು ಒಂದು ಮ್ಯಾಟ್ರಿಮೇನು ಒಂದು ಅಮೀಪು ಬಂದಲೆ ಅದು ಹೋಗಿ ರಿಜಿಸ್ಟರ್ ಮಾಡಿ ಹೆಂಗೆ ಒಂದು ಹೆಣ್ಣು ಸಿಕ್ಕಿರವ ಇಲ್ಲ ಏನು ಹೆಣ್ಣು ಒಂದು ಒಳ್ಳೆ ಮಾಪಿಳ ಸಿಕ್ಕಿನವ ಆ ಎದುರು ನೋಡುವ ಒಂದು ಅಮೀಪು ಬಂದು ಇದು ಅಂತ ಮುಡದರ ಅದೊಂದು ಎಲ್ಲ ನೀಲಗಿರಿ ಬಿಟ್ಟು ಬಂದವಕ್ಕೆಲ್ಲ ಇದೊಂದು ಅಮೀಪು ಒಂದು ಸಂದೇಗೆ ಯಾಕಂದರೆ ಇನ್ನಾರ್க்கு இன்னார் என்று எழுதி வைத்தானே தேவன் என்று ಅರ್ಥವಾ ಅದು ಪೊಯ್யும் ಬರ್ತವಾಗ ಅದು ಉಣ್ಮೆ ಇಲ್ಲೆಂದು ತೆಗೋದಿಲ್ಲ ಅದು ಉಣ್ಮೆ ಅಲ್ಲ ಅತ್ತೆ ಅಮೆಂಜಿರ ನೀ ಎತ್ತೆ ನೋಡಿ ಬಂದಿಲಿಯೋ ಸರಿ ಏಸು ಗಂಡು ಕೂಸು ಇದ್ದಲ್ಲಿ ಏಸು ಹೆಂಕುನೂ ಇದ್ದಿಲ್ಲ ಸರಿ ಅಮೆಂಜುವುದು ಅತ್ತೆ ಅಮೆಂಜಿರ ಬೇರೆ ವಾಯ್ಪಿಲ್ಲ ಮೂರಾவது ಒಂದು ಕರುತು ಮಟ್ರು ಹೇಗಿನ ಇದಲ್ಲೇ ಮುಂದೆಲ್ಲ ಒಂದು ನೋಡಲೆ ಅವ್ವೇ ಅಪ್ಪ ಹೋಗಿ ಒಂದು ಹೆಣ್ಣು ನೋಡಿ ತಮ್ಮ ಈ ಹೆಣ್ಣು ನಿನಗತ್ತ ಸರಿಯಾಟ್ರ ನಂಗೆ ಮನೆತನಗೆ ಸರಿಯಾಟ್ರ ಬಾ ನಂಗೆ ಹೋಗಿ ನೋಡುವೋ ಅದು ಹೋಗಿ ನೋಡಿ ಸರಿ ಮಾಡಿ ಬಂದುಬಿಟ್ರೆ ಮದುವೆ ಮಾಡಿಟ್ಟು ಈಗ ಮಾತಿನವೋ ಹೆಣ್ಣವೋ ತಮ್ಮ ಇಲ್ಲೊಂದು ಹೆಣ್ಣಿಂತ ನೋಡಲಿ ಅದು ಮುಡಿಯಪ್ಪ ಒಂದೇ ಭಾಷೆ ಆಡ್ತೀನಿ ಸರ್ ಇಲ್ಲೇ ನಿಂಗೆ ಹೇಗೋದು ಹೋಗಿ ನನಗೆ ಏನಂದ್ರೆ ಮನೆತನವ ಮಟ್ಟು ನಂಗೆ ಅಯ್ಯನವಕ್ಕ ನೋಡಿವುದಾಯ್ದಲೆ ಒಂದು ಅಯ್ಯಗೂ ಮದುವಾಗಿ ಇಡಾರ ಆ ಕಾಲ ಒಂದು ಅಯ್ಯನೂ ಮದುವೆ ಮಾಡಿದಿರಾರ ನಂಗೆ ಅಪ್ಪನೆಲ್ಲ ಮದುವೆ ಮಾಡಿದಿರಾರು ನಂಗೆಲ್ಲ ಇಲ್ಲಿ ನಿದ್ದು ಮೈಗೆ ಹಿಡ್ತು ಗಣನಾರು ಏಕಂದರೆ ಮನೆತನ ಅಲ್ಲ ಒಂದು ಹೆಣ್ಣುಗ ಗಂಡು ಅಸಗತ ಅತ್ತನ ಇಡ್ತು ಆ ಕಾಲದಾಗೆ ಹೆಣ್ಣೊಪ್ಪಿದ ಗಂಡು ಗಂಡೊಪ್ಪಿದ ಹೆಣ್ಣು ಒಂದಿಗೆ ದೊಡ್ಡವಕ್ಕ ಅವ್ವೆ ಅಪ್ಪ ಏನು ಹೇಗಿದಾರೆಯೋ ಅದನ್ನು ಸರಿಯಿಂದು ನನಗೆಲ್ಲವೂ ಅತ್ತೆತ್ತ ಮದುವೆ ಮಾಡಿ ಬಂದುದೋ ಇನ್ನೂ வாழ்ಕೆ ನಡಚಿದೋ 40 ವರ್ಷ 50 ವರ್ಷ 60 ವರ್ಷ 70 ವರ್ಷ வாழ்ಕೆ ನಡಚಿ ಬಂದುಂದೋ ಇಲ್ಲೆಂದಿಲ್ಲ ಈಗ ಒಂದೇ ಒಂದು ಎಕ್ಸಾಂಪಲ್ ಮಟ್ರೆ ಏನೋ ಒಂದು ಮನೆ ಒಂದು ಹೆಣ್ಣು ಮೊದಲು ಆ ಹೆಣ್ಣು ನೋಡೋದಕ್ಕೆ ಬಂದರು ಒಂದು ಮನೆಯಿಂದ ಸಿಟಿ ಒಳ್ಳೆಯ ಹಣಗಾರರು ಬಂದರು ಅವಕ್ಕೆ ಸ್ವಂತಕಾರ ಹೆಣ್ಣು ಇನ್ನು ಹೆಣ್ಣು ನೋಡಿದ್ದಾರೆ ತಮ್ಮ ನೀ ಹೆಣ್ಣು ಒಳ್ಳಂಗಟ್ರ ಬಾರಿ ತಂದೆ ಕೂಟ್ ಬಂದು ಆ ಮನೆ ಕೂಟ್ ಬಂದು ತೋರಿಸಿದರು ಆ ಹೆಣ್ಣು ಮನೆಗೆ ಅದರಲ್ಲಿ ಅಳಮೊಳೆ ತಿಂಬುದಕ್ಕೆಲ್ಲ ಮಾಡಿ ಕೊಟ್ಟು ಎಲ್ಲ ಮಾಡಿದರ್ತ ಇಲ್ಲದಿಲ್ಲ ಹೋದಾಗಿಂದೆ ಒಂಜಿನ ಒಂದು ಬದಿಲೆ ಕಾಣೆ ಎರಡೋ ದಿನ ಅವ ಮಾತಾಡಿ ಕೇತಲೆ ಅಕ್ಕ ತಮ್ಮ ಒಂದು ಮಾಕೆ ಮಣ್ಣತ್ವ ಒಂದು ಏನಂದು ಇಲ್ಲೆಂದೇಗುದಿಲ್ಲ ಎಂಬ ತಮ್ಮ ಒಂದು ಮಾಕೆ ಎನ್ನತ್ತವ ಮಾಕೆ ಅಂದರೆ ಏನಂದ ನಂಗೆ ಅರಿಯೋ ಆಗ ಎನ್ನ ಅರ್ಥ ಇಲ್ಲೇ ಅರ್ಥ ಬಿಟ್ಬಿಟ್ಟು ಅದೇ ಹೆಣ್ಣುಗ ಇನ್ನೊಂದು ದೋಚಿನ ಕೈದು ಬೇರೊಂದು ಮಾಪಿಳೆ ಬನ್ನ ಆ ಮಾಪಿಳೆಗೆ ಎಣ್ಣೆ ಇಡ್ತುಬಿಟ್ಟ ಇದು ನಡೆದ ನಿಗழ்ச்சி ಇದು ಪೊಯ್ಯಲ್ಲ ನಡೆದದು ನಾನು ನೋಡಿದದು ಮಾಪಿಳೆಗೆ ಎಣ್ಣೆ ಇಡ್ತಮ್ಮ ಸರಿಯಿಂದ ಹೋಗ್ಬಿಟ್ಟ அடுத்த நடவடிக்கைಗೆ ಏನ ಆತೆಂಬುದಾಗ
ಆ ಕೂಸಿನ ಅಪ್ಪ ಮಾತಾಡೋದು ತಯಾರಾಯ್ತೇನೆ. ಸಂತು ಆ ಹೆಣ್ಣು ತನ್ನ ಮನೆಗೆ ತನ್ನ ಅವು ಕೂಡ ಎತ್ತೆ ಕೂಡ ಮಾತಾಡ್ರ, ಎತ್ತೆ ನಾಲಿಗೆ ಹೋಗಾರೆ ಏನ ಹೋಗಾರೆ ಇತ್ತ ಮಾಕೆ ಎಂಬನೆ ಅವ್ವ ಅಪ್ಪ ಹೋಗಿ ನೋಡಿ, ಒಂದು ಹೆಣ್ಣ ಹೋಗಿ ನೋಡಿ ಮದು ಕೂಟಿ ಬಂದಲೆ ಅವಕ್ಕ ಬೀತಾರವಾ ಇಲ್ಲ. ಅದೊಂದ ನಂಗೆ ನಡೆಮರೆಯಾಗ ಕಾಲ ತಗೊಂಡ ಕೋಲ ಅಂದು ನಂಗೆ ಎತ್ತ ಬೇಯಿ ಬಿತ್ತನೆ. ಏನು ಮಾಡೋದು, ಬರೀ ವഴി ಇಲ್ಲ. ಕೂಸುಗ ತಮ್ಮ ನಿನಗೆ ಹಿಡಿತ ಹೆಣ್ಣು ಎದು ನೋಡು, ನಿನಗೆ ಸರಿ ಅಂದಲೇ ನನಗೆ ಸರಿ. ಅದೇ ಮಕ್ಕತೆ ಹೆಣ್ಣುಗೂ ಈ ಬಿತ್ತಾರೆ, ಹೆಣ್ಣು ನಿನಗಿಡ್ತವ ಸರಿ, ನಿನಗಿಡ್ತಾರೆ ನನಗಿಡ್ತಾರ, ನಂಗೆ ಮೋದು ಮಾಡಿಬಿಡು. ಸೊ ಅತ್ತಮ್ಮಕ್ಕ ಒಂದು ಸೂಡಿನಲ್ಲಿರ್ತ ಬಂದೊಡದೆ ಅಪ್ಪ ಕೂಸುಗೂ ಹೆಣ್ಣುಗೂ ಇಡುಪುದು ಅಂದಲೆ ಎಲ್ಲಿಗೂ ತಡ್ಕೋದು, ಏಸು ಎಡೆ ತಡ್ಕೋದು, ಏಸು ಕಾಲು ತಡ್ಕೋದು. ಅದಕ್ಕೆ ಇತ್ತಮಾಕ ಒಂದು ಅಮೀಪಾಟ್ಲೆ, ಈ ಅಮೀಪು ಮೂಲವ ಅದನ್ನು ಸರಿ ಮಾಡಿ ಸರಿಯಾದ ಒಂದು ಕೋಣದಾಗೆ ಹೋಗಿ ಆ ಹೆಣ್ಣು ಕುಟಿ ಬಂದಲೆ ಒಂದು ಮದುವೆ ಒಂದು ಸಿಂಗರವ ನಡೆದು ಒಳ್ಳೆ ವಿಧವ ವಾಡಿಕೆ ಮಾಡಿ ಬಡಗರು ಕೊಲೆ ಹೆಚ್ಚಿ ಎಲ್ಲ ಒಳ್ಳಂಗೆ ಇಪ್ಪದು ಎಂಬುದಾಯ್ತಾ. ಇದು ಅತ್ಯಾವಶ್ಯವ ಎಂದು ಹೇಗೆ ಎನ್ನ ವಾಕ್ಯ ಮುಡಿಚಿನೆ. ನಂದಿ ವಣಕ್ಕ. ಸಾರೋ ಕೇಗೋನಿಗೆ ಒಳ್ಳೆ ಹಣಗಾರು ಮನೆಗೆ ಹೋದರು ಒಂದು ಭಾಷೆ ಇದ್ದರು. ಎಣ್ಣ ಕುಡಿಯಾರವ ಹಣವ ಕುಡಿಯಾರ ಅಂತ ಅರಿವಿಲ್ಲ ಹತ್ತ ಸಂದೇಗ. ಈಗ ಅದಕ್ಕೆ ಬದಲೇ ಓದುಗಾಗಿ ನಂಗೆ ಬಿ ಮಣಿ ಇಟ್ಟಿ ತಮ್ಮ ಮಗರಿಷಿ ಅವಕ್ಕ ಬಂದಾರ. MA B.Ed MPhil ಒಂದು ಮುನೈವರ್ ಪಟ್ಟ ಆಯ್ವಾಳರವಕ ನಂಗೆ ಬಡಗರ ಬತ್ತಿಯ ಒಂದು ರಿಸರ್ಚ್ ಮಾಡಿದ್ದಾರೆ, ಬೊಕ್ಕು ಬರೆದಿದ್ದಾರೆ, ಒಂದು ಒಳ್ಳೆ ಪೇಚಾಳರ್ ಅವಕ್ಕೆ ಏನು ಹೀಗಾರದಕ್ಕೆಪ್ಪ ಹೆತ್ತೆ ಅಯ್ಯನ ವಣಂಗಿ ಎನ್ನ ಸಮುದಾಯ ಸಾರ್ದ ಈಸಗಾವ ಒಂದು ಒಳ್ಳೆಯ ನಿಗழ்ವುದೋಗೆ ನೋಡೋದೋಗೆ ನನಗೆ ಅಪ್ಪರ ಸಂತೋಷ. ಇಲ್ಲಿ ದೊಡ್ಡವಕ ಪುಣ್ಣವಕ್ಕೆಲ್ಲವು ವಣಂಗಿ, ನಡುವರವಕರ ವಣಂಗಿ. ಅದೇ ಮಕ್ಕೆ ನಂಗಗ ಎದಿರಣಿಯ ಇದ್ದಾರೆ ಅವಕರವು ವಣಂಗಿ ಎನ್ನ ಉರೆಯ ತೊಡಗಿನೆ. ಈ ಮ್ಯಾಟ್ರಿಮಣಿ ಎಂಬುದು ಅದಾವುದು ಕಲ್ಯಾಣ ಮಾಲ ಎಂದು ಬಿಯಾಕು. ಇದು ನಂಗಾಗ ಅತ್ಯಾವಶ್ಯವ ಅಂಜಿಕೆ ಬಂದರವ ಅತ್ತೆಂದಲೇ ಎನ್ನ ಪೊರುತ್ತವರೆ ಇದು ಅಂಜಬೇಕಾದ ಒಂದು ವಿಷಯ. ಏಕೆಂದರೆ ಇಣಯಂ ಅತ್ತನ ಇಂಟರ್ನೆಟ್ ಅತ್ತನ ಇಣಯಂ ಅತ್ತೆಂಬುದು ಒಂದು ಬಗೆಯಾನ ವ್ಯಾಪಾರ ಯುಕ್ತಿಯಿಂದ ಹೇಗಕ್ಕು ಎತ್ತೆ ಅದನ್ನ ನಂಗೆ ವ್ಯಾಪಾರವ ಮಾತಾಕು ಒಂದು ಕೊನೆ ಎಡ್ದುಕಾಟೇಗಿನ ಅಂದಕ್ಕರೆ ಇಂದಕ್ಕರೆ ಎಂದಕ್ಕರಾಲಿಯೂ ಏನ ಸರ್ಫೆಕ್ಸಲ್ ಯೂಸ್ ಮಾಡಣ ಅದು ಹೋಯ್ ಪ್ರಾಂದರ ಇದು ಉண்மையா ನಡೆದಾಡ್ದಿಯಾ ಇಲ್ಲ. ಆಗ ಒಂದು ಬಗೆಯಾನ ವ್ಯಾಪಾರ ಯುಕ್ತಿತ ಈ ಮನಮಾಲೈ ಅತ್ತೆಂಬುದು ಬಂದು ಎನ್ನುಡಿಯ ಕರುತ್ತ ಆಡದೆ. ಅದು ಮಟ್ಟವಲ್ಲ, ಅದೇ ಈ ಕಾಲದಾಗ ನಂಗೆ ಅಂಜಬೇಕಾದ ಒಂದು ವಿಷಯ ಏನಾಗ್ತದಲ್ಲ, ಫೋಟೋವ ಶೇರ್ ಮಾಡೋಣ. ಈ ಮನಮಾಲಯದಾಗ ಏನು ಮಾಡೋಣ, ಫೋಟೋವ ಶೇರ್ ಮಾಡೋಣ. ಮನಸ್ಸಾಕ್ಷಿ ಹೇಗಿವಿ ಇದು ಎನಗೂ ನಡೆದಾಡ್ದೆ. ನಿಂಗಾಗ ತೋರ್ಚಿದ ಫೋಟೋ ಮಾಕೆ ಎನ್ನು ಇದ್ದವಯ್ಯ ಇನಗಟ್ಟಿ ಇದ್ದುದವಯ್ಯ. ಆಧಾರ್ ಕಾರ್ಡ್ದಾಗ ನಂಗೆ ಫೋಟೋ ಎತ್ತಟ್ರ ಅಂದ ಅರದ. ಈಗ ಎನ್ನ ಲೈಫ್ದಾಗ ಇದು ನಡೆದ್ದು. ಹೆಮ್ಮುಕ್ಕೂರು ಕುಟುಂಬ ತಲೆವಿಯ ಇದ್ದಲತ್ತ 1000 ರೂಪಾಯಿ ಹಣ ತಂದಾರ ಅಂತ ಹೇಳಿದರು. ಸರಿಯಿಂದ ಹೇಗೆ ಹೆಮ್ಮತ್ತಿ ನೀನು ಫೋಟೋ ಕೊಡುಂದೆ. ಮನೆಗೊಂದು ಕೊರಿಯರ್ ಬಂದುಟ್ಟು, ಮನೆಗೊಂದು ಕೊರಿಯರು ಇದೇನ ಒಂದು ಕೊರಂಗ ಮಾಕಡದೆ ದಾರ ನೋಡ್ಲೆ ಅದೇನ ಹೆಮ್ಮತ್ತಿ. ಇನ್ನು ಏನಗ ನಿಂಗಾಗಿ ಹೇಗಿನೆಂದಲೇ ಈ ಫೋಟೋ ಎಂಬುದು ಮಿಗಪೆರಿಯ ಒಂದು ತಾಕವ ಏರ್ಪಡ್ತೀರ. ಅದು ಮಟ್ಟುಮಲ್ಲ, ಇದು ನಗೆಚ್ಚುವೆಗಾಯಿ ಅಲ್ಲ. ಒಂದು ಫೋಟೋವ ಬೀತು ಅವಕ್ಕೆ ಏನ ಬೇಕಲಿ ಮಾಡೋಕ್ಕು ಅದನ್ನು ನೆಗೆಟಿವ ಎತ್ತೆಲ್ಲ ಬಂದು ಫೈನ್ ಪಡ್ತಾರೆ ಅಂಬುದು ನಂಗೆ ಅರ್ಧ. ಒಂದು ಒಳ್ಳೆಯ ಫೋಟೋವ ಎತ್ತಿ ಅದನ್ನು ಮಿಸ್ಯೂಸ್ ಮಾಡೋ ನೆರೆಯ ವಾಯ್ಪು ಏನದೋಗಡದೆ ಈ ಇಣೆಯ ತಲದೋಗೆ ಈ ಮನಮಾಲ ಇದೋಗೆ ಇತ್ತಮಾಕೆ ನಂಗೆ ಪದವಿ ಮಾಡೋದೋಗೆ ಆಡದೆ. ಅದು ಅಲ್ಲಾದೆ ಫೋನ್ ನಂಬರ್ ಶೇರ್ ಮಾಡೋಣ. ಎತ್ತಿದೆ ನಂಗೆ ಡೀಟೇಲ್ಸ್ ಕೇಪನೆ ಫೋನ್ ನಂಬರ್ ಶೇರ್ ಮಾಡೋಣ. ಪೊದುವ ಈಗ ಪಲ ಮನ ಮುರಿವುಗ ಕಾರಣ ಏನಂದಲೆ ಫೋನು ತ. ಏಕಂದ್ರೆ ಎಮ್ಮತ್ತಿ ಉದಕಟ್ಟಿದ್ದೇವೆಯಾ ರಸಟ್ಟಿದ್ದೇವೆ ಅಂದ್ರೆ ನಂಗೆ ಅರಿಯ ಗೇನೆಲ್ಲ ಇಲ್ಲಿ ಹಿಡ್ದೆ ಎಲ್ಲ ಫೋನ್ದೋಗತ್ತೆ ಇಲ್ಲಿ ಹಿಡ್ದೆ. ಆಗ ಮದುವೆಗೆ ಮೊದಲು ನಂಗೆ ಫೋನ್ ನಂಬರ್ ಕೊಟ್ಟು ಒಂದು ವೇಳೆ ಸರಿ ಆಪಿಲ್ಲ ಸಂತೋಷ, ಇದು ಸರಿ ಆಪಿಲ್ಲ ಎಂದಲೇ
ಈ ಫೋನ್ ನಂಬರ ಇವಕ್ಕೆ ಏನ ಮಾಡ್ಯಾರ, ಇನ್ನೂ 4 ಶೇರ್ ಮಾಡ್ಯಾರ. ಈ ಸಂಭವ ನடைமுறை வாழ்க்கைದಾಗ ನಡೆದುಂಡೇ ಅಡದೆ, ಅದನಂತೆ ನೆರೆಯ ಮರಣಂ ಬಂದು ನಡೆದೆ. ಇದನ್ನ ನಂಗೆ ಬಂದು ತವಿರ್ಚಾದು ಅದುಗ ಬಂದು ಇದು ಸಾತಿಯ ಪಡ ಎಂಬುದುತ್ತ ಎನ್ನುಡಿಯ ಕರುತು. ಸರಿ, ಫೋನ್ ನಂಬರ್ ಶೇರ್ ಮಾಡಿಬಿಟ್ಟೆ, ಫೋಟೋವ ಶೇರ್ ಮಾಡಿಬಿಟ್ಟೆ, ಎಲ್ಲ ಹಿಡಿತುಬಿಟ್ಟ. ಈಗ ನಂಗೆ ಏನೋ ಮಾಡೋಣ, ನಂಗೆ வாழ்க்கைದಾಗ ಏದೇದು ನಡೆದಾಡ್ದೆಯೋ, ನಂಗೆ ಏನೇನು ಕಷ್ಟವ ಅನುಭವಿಸಿದ, ನಂಗೆ ಲೈಫ್ದಾಗ ಏನೇನು ಸಿಕ್ಕಲ್ ನನಗೆ ಬಂದುಟ್ಟು ಅತ್ತೆಂಬುದನ್ನ ಎನ್ನಾಳಿ ಸರಿ ಗಂಡಾಳಿ ಸರಿ ನಂಗೆ ಮದುವೆಗೆ ಮೊದಲೇ ಏನು ಮಾಡಿಪ್ನ ಶೇರ್ ಮಾಡಿಪ್ನ. ಇದು ಮಿಗ ದೊಡ್ಡ ಮೈನಸ ಬಿರಿಗಿರ, ಇಲ್ಲಿಯೇ ಬಿರಿಗಿರ ಅಂದಲೆ ಒಂದು ವೇಳೆ ಇದು ಎರಡಾಗೂ ಪೊರುತ್ತ ಸರಿಯಾಗಿ ಮದುವೆ ನಡೆದುಪ್ಲೆ ಅಪ್ಪರ ಸಂತೋಷ. ஏதோ ಒಂದು சூழ்நிலை காரணவா ಈ ಮನ ಮುರಿವು ಬಂದುಪ್ಲೆ ಈ ಹೆಣ್ಣುನ ಸೀಕ್ರೆಟಾ ಒಳಗವೇ ಅರವನಂಗೆ ಇಂದ್ರಯ್ಯ ತಲೆಮುறை ಬಂದು ಮಾಡಿಂದು ಇಬ್ಬುದುನ ನಂಗೆ ಎಲ್ಲ ನೋಡಿಂದೇ ಇದ್ದ. ಇದು ನಂಗೆ ನடைமுறைದೋಗಿ ಸರಿ, ನಂಗೆ ಕಲಾಚಾರದೋಗಿ ಸರಿ, ಇದೆಲ್ಲ ನಡೆದುಂಡೇ ಅಡದೆ. ಅತ್ತಪ್ಪನೇ ಸಾವಿರಟ್ಲಿ ನಂಗೆ ಮೊದಲೆಲ್ಲ ನೋಡಿದ. ಅದೇ ಮಕ್ಕೆ ಒಂದು ಹೆಣ್ಣುನ ಫೋಟೋವೇ ಮನಕ ನಂಗೆ ಕೊಡೋದಿಲ್ಲ. ಇನ್ನಗಟ್ಟ ಅತ್ತ ನಂಗೋಡಿಯ ವರಳಾರು ಈ ಸಂಘ ಇಲಕ್ಕಿದೋಗಿ ಸೇತಿ ಆ ತಲೆವನ್ ಬಂದು ತಲೆವಿಯ ಸಂದಿಚ್ಚ ಎಡೆ ಒಂದೇ ಎಡೆಯ ಆಡದೆ. ಆಗ ತಲೆವಿಗೆ ಒಂದು ವರುತ್ತ ಏನಾಗ್ತಂದಲೆ, ಯಾಕಂದ್ರೆ ನಾ ದಾರು ತರಕುರಿವ ಏಗುಳೆ ನಂಗೆ ಅಪ್ಪರ ಬಂದು ನಂಗಾಂದು ಒಂದು ಸುಯ ಕಟ್ಟುಪಾಡಾಡ ಒಂದು ಸಮುದಾಯ ಅಂದ್ರೆ ಅದು ಬಡುಗು ಸಮುದಾಯತ್ತ ನಂಗತ್ತ ಅಯ್ಯೋ ಸಿಗ್ಗಾರ ಅಂಬುದು ಬಂದು ನಂಗೆ ಅಪ್ಪರ ಜಾಸ್ತಿ ಆಡದೆ. ಆಗ ಈ ತಲೆವಿ ಎರಡ ಬಂದು ಸಂದಿಚ್ಚ ಒಂದು ಎಡೆ ತಲೆವಿಗೆ ಒಂದು ಅಂಜಿಕೆ ಬಂದ್ರ, ಅಯ್ಯೋ ಈಗ ನಾ ಸಂದಿಚ್ಚ ಅದನ್ನ ಏನ ತೋಳಿ ಎರದವೆ ಇದನ್ನ ಈ ಅಟ್ಟಿ ಇಬ್ಬ ಮಕ್ಕ ದರಾಲಿ ಒಬ್ಬ ನೋಡಿಪ್ಲೆ ಏನು ಮಾಡ್ಯಾರ ಎಲ್ಲಾಗೂ ಹೇಗಿಪ್ಲೆ ನನಗೆ ಮಿಗಪೆರಿಯ ಅವಮಾನ ಆಯ್ಬಿಟ್ರ. ಆಗ ಇದನ್ನ ತವಿರ್ಚಾದಾಗ ಏನ ಮಾಡೋದು ಎಂಬುದುಗ ತಾವೊಂದು ಯುಕ್ತಿ ಯೋಚನೆ ಮಾಡಿಯ. ಏನಾಗ್ತದಲ್ಲ, ಅಲ್ಲಿ ಒಂದು ಮೊರಾಟ್ರ, ಅಲ್ಲಿ ಒಂದು ಪುಣ್ಣೈ ಮರಂ ಎಂದು ಒಂದು ಮರ ಮಟ್ರ. ಆಗ ತಲೈವನ ನೀ ಬಂದು ಏನೋ ಸಂದಿಚ್ಚು ಬೇಡ ಎಂಬುದುಗಾಗಿ ತಾ ಹೇಗಿಯ ಪುಣ್ಣೈ ಎನ್ಬವಲ್ ತಂಗೆ ಯಾವಾಲ್ ಅಂತ ಎನ್ನ ಅನ್ನೆ ಹೇಗಿದೆ ನಾವು ಹೇಗಿದ ಇದು ಬಂದು ಈ ಪುಣ್ಣೈ ಮರ ಬಂದು ನಿನಗ ಅಮ್ಮೆ ಮಾಕೆ ಅದನಾಲೆ ಅಮ್ಮೆಯ ಮೊದಲು ನಂಗೆರಡ ರಹಸ್ಯವ ಗಣ ಅಂತಲೇ ಏನಾರ ಅದು ಸರಿ ಬರ ಅದುಗಾಗಿ ನಂಗೆ ಈ ಅಡಿಯೇ ಸಂದಿಚ್ಚಾದು ಗಣ ಎಂಬುದಾಗ ಏಸಗ ಒಂದು ಮறைமுகವ ಸೂಪರ ಹೇಗಿದಾರ. ಅದೇ ಮಾಕೆ ಆ ಫೋಟೋವ ಶೇರ್ ಮಾಡೋದು, ಫೋನ್ ನಂಬರ್ ಕೊಡೋದು ಎಂಬುದೆಲ್ಲ ಒಂದು ವಿಧದಾಗ ಒಳ್ಳಿತಾ ನಡೆದಲ್ಲ ಪ್ರಚನೆ ಇಲ್ಲ. அதே ಸಮಯ ಒಳ್ಳಾದ ಓಯ್ಪಳ ಇದು ನಂಗೆ வாழ்க்கைಗ ಮಿಗಪೆರಿಯ ಒಂದು ಬಾಧಿಪ ಏರ್ಪಡ್ತೀರಾ ಎಂಬುದು ನಾ ಹೇಗಿಂಡು ಒಂದು நல்ல ಒಂದು வாய்ப்பை எனக்கு ஏற்படுத்தது. நீங்கள் எல்லாரும் கை முகுது விடைபெறுகிறேன். நன்றி, வணக்கம். ಮಗರಿಷಿ ಅವಕ ಪರ ಶೋಕ ಅದು ನೋಡಿ ಆಬತ್ತೆಲ್ಲ ವೇಯಿದ್ರು. ನಾ ಇತ್ತ ಒಂದು ಮನೆಗೆ ಹೋಯ್ದೆ ಕೊಯಂಬತ್ತೂರ್ನತ್ತ. ಅಲ್ಲಿ ಒಂದು ಕಾಲಿಂಗ್ ಬೆಲ್ ಪಕ್ಕನೋಗೆ நிறைய ಬಟ್ಟೆ ನಡೆದೆ. நான் காலிங் பெல் அமுக்கிவிட்டேன். நீங்கள் உறவினர் என்றால் நம்பர் 1 அனுப்புவோம் ஆத்தேந்து வந்தா அமுக்கிவிட்டேன். நீங்கள் பெண் வழி உறவினரா ஆண் வழி உறவினரா என்றால் 2வது பொத்தனையே ಅಳುತ್ತುವ ಎಂದು ಬಂದ. ಅತ್ತೇದಲೇನ ಆ ಮನೆ ಅಕ್ಕಗ ಸ್ವಂತ ಕಾರಣ ಅಣ್ಣನ ಸ್ವಂತ ಕಾರಣ ಅದಕ್ಕೆ ಸರಿ ಅಕ್ಕನ ಸ್ವಂತ ಕಾರಣ ಅಂತ ಹಾಕಿಬಿಟ್ಟೆ. நீங்கள் நீலகிரியில் இருப்பவரா கோயம்புத்தூரில் வசிப்பவரா? கோயம்புத்தூரில் வசிப்பவரானால் 1 அழுத்தவும், எண் 1 அழுத்தவும். ಎಲ್ಲಿದ್ದೋನಾಗ ಒಂದು ಅಯ್ಯ ಹೆಂಗಿತ್ತಮಾಕ ಒಂದು ನಿರೀಕ್ಷೆ ನಡ್ತವನೆ ತಮ್ಮ ಒಂದು ಕರುತೆ ಇನ್ನು ಬಂದೆಂದ ಏನದೇಗೋನೆ ಒಂದು ಬಡುಗನ ಎತ್ತ ಅಡೆಯಾಳ ಕಂಡಿಡೆ ಕರೆದಿಯ ಅಂದ. ನಾ ಅರಿವಿಲೆಯ್ಯ ಅಂದೆ. ಬಟ್ಲುಗೆ ಇಟ್ಟಿಕ್ಕಿಲೆ ಆ ಬಟ್ಲುಗೆ ಸೇತಿ ತಳ್ಳಿ ಆ ಕಡೆ ಉದ್ಕಡಿಸಿಲ್ಲ ಬಡುಗ ಅಂತ ಅರ್ದಲು ಅಂದ. ನೀವು ಒಳ್ಳಂಗೆ ನೋಡಿದಿರಾ, ನಂಗೆ ಎಲೆಗಟ್ಟಿಕ್ಸಿಲೆ ನಡುವೆ ಬಳ್ಳಿ ಮಾಡಿ ಉದ್ದ ಕಟ್ಸಿನೋ ಅಲ್ಲ ನಂಗೆ ಮನೆಯೋಗ ಬಟ್ಲುಗೂ ಕೂಯಿಕ್ಸಿಲೆ ತಳ್ಳಿ ಬೀತು ಆ ಕಡೆ ಉದ್ದ ಕಟ್ಸಿನೋ. ಏಕ ಅರ್ದಿಯ ಅಂದ. ಅರಿವಿಲಯ್ಯ ಅಂದೆ. ಆಗೆಲ್ಲ ಅಕ್ಕಿ ಇಲ್ಲೇ ಒಂದು ಸೊಂದಕಾರರು ಬಂದಲೆ ಮಡಕೆ ಹೋಗೋ ದೋಸ್ತ ಕೂವಟ್ರ ನಾ ಎಡದಾರಿ ತಿಂದು ಉಂಡಿದ್ದೇನೆ ಈ ಕಡೆ ಕತ್ತೂ ಅಂದ. ಒಂದು ಸೊಂದಕಾರು ಬಂದುಬ್ಳೆ ಎತ್ತೆ ಈ ಕಡೆ ಕತ್ತು ಒಂದು ಎತ್ತಿ ತನಗಿಕ್ಕಿ ಅಂಬ. ಏನೋ ಒಂದು ಗುಣ ನೋಡಿ. ಆ ಕಡೆ ನಾ ಕೈ ಹೆಚ್ಚಲು ಮಾಡಲೆ ಎಂದು ಆ ಕಡೆಯಿಂದ ಎತ್ತಿ ಇಕ್ಕಿಯ ಅದುಗಾಯ್ತಾ ಬಟ್ಲ ಓರ ಮಾಡಿ ಅಲ್ಲಿ ಉದ್ಕಡಿಸಿನೋ ನಡುವೆ ಬಳ್ಳಿ ಮಾಡಿ ಎಲ್ಲ ಉದುತ್ತು ತಿಂಬೋದಿಲ್ಲ ಎಂದ.
ಇತ್ತ ಒಂದು ಧರ್ಮದ ಕೊಲನೋಗೆ ಇಂದು ನಂಗೆ ಕೊಲ ವಿರುತ್ತಿ ಆಪಿಲೆ ಎಂಬ ಒಂದು ಕಷ್ಟ ನಂಗೆ ಬಂದಾಡದೆ ಮನೆ. ಇದು ಸಾಧಾರಣವಾಗಿ ಯೋಚನೆ ಮಾಡಬೇಕಾದ ವಿಷಯ ಅಲ್ಲ. ಇದು ಏದೋ ಕುಳಿದು ನಂಗೆ ಗಣಾಂದು ಎಂಬುದಲ್ಲ, ಇದು ಆಳವಾ ಹೋಗಬೇಕಾದ ವಿಷಯ. ಏಕೆಂದರೆ ಒಂದು ಹೆಣ್ಣು ಎಂಬುದು ಒಂದು ಸಮುದಾಯನ ಬಿತ್ತು. ಆ ಬಿತ್ತಟ್ಲತ್ತ ಒಂದು ಆಲಮರ ಬಂದರ, ಆ ಆಲಮರದಿಂದ ಸಾವಿರ ಬಿತ್ತು ಬಂದರ. ಅದು ಆಯ್ತಾ ನಂಗೆ ಹೆಂಗಾಗ ಆಸಗ ಮರ್ಯಾದೆ ಕೊಟ್ಟಿದ್ದೋ ಎಲ್ಲ ಸಮುದಾಯನ ತೆತ್ತ. ಹೆಮ್ಮಾತಿತ್ತ ಬಿತ್ತು, ಹೆಮ್ಮಾತಿ ಇಲ್ಲ ಅಂದರೆ ಸಮುದಾಯ ಇಲ್ಲೇ. ಇದು ಅವಶ್ಯವಾದ ವಿಷಯ ಎಂಬುದನ್ನು ನಂಗೆ ಕೂಡ ಗಣಾಮದುಗಾಗಿ ನೊಂದು ಅಂದ ನಂಗೆ ಬಾತಿಯರ ಕೃಷ್ಣರವಕ್ಕೆ ಬಂದಾರೆ. ಒಂದು ದೊಡ್ಡ ಆನ್ಮೀಗ ಪೇಚಾಳರ್, ಒಂದು ಒಳ್ಳೆಯ ಒಂದು ತನ್ನಂಬಿಕೆ ಪೇಚಾಳರ್. ತನ್ನ ಇದಲ್ಲವ ನಿಂಗೆ ಯೂಟ್ಯೂಬ್ನಾಗ ನೋಡೋದಾಯಿದ್ರೆ ಅಪ್ಪರ ಉಣರ್ಚಿಗ ಅಪ್ಪರ ಸೋಕ ಮಾತಾಡ್ಯಾರ. ಒಂದು ತಮಿಳ್ ಪಂಡಿತರು ಅಂತೆಲ್ಲ ದಾರಾನಲ್ಲಿ ಇತ್ತೆ ಇಬ್ಬುದು ತೆಮ್ಮನಿಗೆ ಮಾತಾಡ್ಯಾರ. நிறைய ಆನ್ಮೀಗ ಸೊಟ್ಪೊழிವೆಲ್ಲ ನಡೆಸ್ಯಾರ. ಆ ಕೃಷ್ಣನ ಅವಕರ ಈಗ ಅವಕರ ಕರ್ತು ಹೋಗೋದು ಬಾರಿವಿಂದ ಕೊರ್ಚಿಂದಿ మనసు ಒಂದು ಸೇದಲತ್ತ ಆ ಮನೆ ಒಳ್ಳಂಗಾಟ ಆ ಮ್ಯಾಟ್ರಿಮೋನಿ ಅವಸಿಯ ಇಲ್ಲಯ ಅಂತ ತಲೆಪು ನಡುವರು ಅಣ್ಣನಕ ಅಪ್ಪರ ಸರಪಯ್ಯ ಇದ್ರು ಮನೋಹರ ಅಣ್ಣನಕ ಅದನ್ನ ಏನೇಗಿದೆ ಈಗ ಮಗರಿಷಿ ಹೇಗಿದ ಅದು ಬಂದು ಅವಸಿಯ ಇಲ್ಲ ಮಾಕತ್ತವ ಅಂಜಬೇಕಾದ ಮಾಕತ್ತವ ಅಂದ. ಏನಾಗ ಅಂಜಿಲೆ ನಿಂಗೆ ಇಲ್ಲಿಗೆ ಬಂದಾರಿ ಅಂಜಬಾದು ಅಂದಲೇ ಅಂದ ಇಲ್ಲಿಗೆ ಬಪ್ಪನೆ ನಂಗೆ ಒಂದು ಒಳ್ಳೆಯ ಥಾಟ್ಸ್ ಮೊದಲೇ ಪಾಸಿಟಿವ್ ಥಾಟ್ ನೆಗೆಟಿವ್ ಥಾಟ್ ಅಂತ ಎರಡು ಆಡದೆ சரியா. அந்த நேர்மறை எண்ணம் மறைமுகம் எண்ணம் பப்பனே ನಂಗೆ ಇದು ಮುಡಿಯತ್ತವ ಅಂತ ಬಂದಲೆ ನಮ್ಮ ಮನೆಯಿಂದ ಬಸ್ ಹತ್ತಿ ಹೋಗ್ಲೆ ಬಸ್ ಅಲ್ಲಿಗೆ ಹೋಗಿ ಆಕ್ಸಿಡೆಂಟ್ ಆಗಲಿ ಏನು ಮಾಡೋದು, ಡ್ರೈವರ್ಗೆ ಹಾರ್ಟ್ ಅಟ್ಯಾಕ್ ಬಂದರೆ ಏನು ಮಾಡಿಬಿಡೋದು ಸರಿಯಾ. ನಂಗೆ ಪಕ್ಕದ ಇಬ್ಬಮ್ಮ ಏನಾಲಿ ಬೇರೆ ಮಾತಾಡ್ಬಿಡು ಏನು ಮಾಡೋದು, ಎರಿಗಿಲೆ ಬುದ್ಧಲೆ ಏನು ಮಾಡಿಬಿಡೋದು, ನಾಲಿಗೆ ಸೇದನೆಯ ಅಲ್ಲಿ ಬಂದನೆಯ ಅಂದರೆ ಒಳಗೆ ನಡೆದಾರವ ನಿನ್ನ ಎಣ್ಣ ಒಳ್ಳಂಗಟ್ಲತ್ತ ಅದು ಬಂದು ಸರಿಯಾಗಟ್ರ ಅದನ್ನತ್ತ ಹೇಗೀರಾ ಉನ್ನುடைய சிந்தனைகள் இருக்குல்வா ಒಂದೊಂದು ಚಿಂತನೆ ಒಂದು ಜನಗ 60,000 ಚಿಂತನೆ ಬಂದರ ಅಂಬ ಎಣ್ಣ 60,000 ಎಣ್ಣ ಅದು ಅದೇ ಬಂದರ ಅದೇ ಹೋಗ್ಬಿಟ್ರ. ನಾ ಏನು ಮಾಡಂದ್ರೆ ಈಗ ನಿಂಗೆ ಎನ್ನವತ್ತ ನೋಡಿಂಡಿದ್ದೆ ನಾ ಮಾತುತ್ತ ಆಡಿಂಡಿದ್ದೆ ಅದೇ ಕೂಸು ಇಂದು ಕೃಷ್ಣ ಜಯಂತಿ ಪರವ ಲೀವ್ ಮನೆ ಇದ್ದನ ಇನ್ನ ಅಲ್ಲಿ ಆಮೇಲೆ ಟ್ಯೂಷನ್ ಕೇಗೆ ಹೋದಾಗ ಸರಿಯಾ ಇನ್ನಾಲೆ ಆಮಗೆ ಪಕ್ಕದಾಗೆ ನಾವು ಎಪ್ಪಡಾಗ ಸರಿಯಾ ತಿಂದುಟ್ಟು ಹೊರಗಿದ್ದಾರೆ ಬಂದದ ಕಾಪಿ ಆಮೇಲೆ ನೀವು ಹೋಗ್ಬಿಟ್ಟ ಕಾಪಿ ಬಿಲ್ತವ ಅಂದಾರ ಸರಿ ಇದೆಲ್ಲ ಬೀತು ಕೊಡೋದಕ್ಕೆ ದಾರ ಆಯ್ದಾರಿಯಾ ತನ್ನ ಪಾಡಿಗೆ ಹೊರಗೆ ಎದ್ದು ಹೋಗ್ಬಿಟ್ಟ ನಂಗತ್ತ ಬೀತು ಕೊಡ್ಬೋದು ಅತ್ಯಂತ ಅಲ್ಲಿ ನುಡಿದು ಉಳಿದಾರ ಅಲ್ಲಿ ಅದೇ ಕೂಸು ಪಳಿಟ್ಬಿಟ್ಟು ಬಪ್ಪದ ಬನ್ನತ್ತವ ಅಂದು ಗಣ ದುಡಿದಾರ. ಆಗ ಆ ಎಣ್ಣೆಲ್ಲ ಎನ್ನವತ್ತ ನೋಡಿಂಡಿದ್ದಲ್ಲಿಯೋ ಈ ಗೇಟ ತಾಂಡಿ ರೋಟ ತಾಂಡಿ ಮನೆ ತಾಂಡಿ ಎಲ್ಲ ಸುತ್ತಿಟ್ಟು ಓ ಇದೊಬ್ಬ ಮಾತಾಡಿಂಡಿದಂತವ ನೋಡ ಅತಂದಿಗೆ ಮನುಷ್ಯನ ನೋಡ. ಆಗ ಎಣ್ಣವ ನೋಡಿ ಹಿಂಡಿದ್ದಲ್ಲಿಯೋ ಎಣ್ಣ ಮಾರಿ ಹಿಡಿತಟ್ರ ಅದು ಒಂದಡಿ ಆಡ. ಆಗ ನನಗೆ ಏನು ಮಾಡೋದು ಅಂತಂದಲೆ ಈ ನಿಗழ்ச்சி ನೋಡಿ ಎಣ್ಣ ಏಕಾಂದಲೆ ನೋಡಿಯ ಸಿಂಧನೆತ ಎಣ್ಣವ ಮರ. ಆಗ ಸಿಂಧನೆ ಬೇರೆಯ ಎಣ್ಣ ಬೇರೆ ಅಂಬೋದಿಲ್ಲ, ಸಿಂಧನೆ ಆಗಾಗ ಬಂದುಡಪ್ಪದು ಸಿಂಧನೆ ಎಣ್ಣ ಅಂಬುದು ಅಮ್ಮನ ಎಣ್ಣವೇ ಸರಿ ಇಲ್ಲ ಅಂದರೆ ಎಂದು ಒಂದೇ ಮಗ್ಗಿದ್ದು ನಮ್ಮ ಸರಿಯಾ. ಅಮ್ಮ ಏನು ಮಾಡಲಿ ಅದೇ ತಿದ್ದನದ ಅಪ್ಪನ ಎಣ್ಣವೇ ಮಾತೋದು ಮುಡಿ ಅಂದಾರ ನೋಡು. ಆಗ ಎಂದು ಒಂದೇ ಮಕ್ಕಿದ್ದಿಲ್ಲ ಅಮ್ಮನ ಎಣ್ಣ ಸಿಂಧನೆ ಎಂಬುದು ಆಗಾಗ ಬಕ್ತುಡಪ್ಪದು. ಆಗ ನಿನ್ನ ಎಣ್ಣ ಒಳ್ಳಂಗಟ್ಲತ್ತ ಸರಿಯಾ. ಆ ಎಣ್ಣೆಲ್ಲ ಒಂದು ಸೇದಿ ಏನಾರ ಅಂದಲೇ ಒಂದು ಅದು ಸೊರ್ಕಳಾಗ ಮಾರ್ರ. ನೀ அடுத்தது பாசை ஆடுற இல்லையோ ஒந்தொந்தா எழுத்து கூட்டி அது நீ பாசை ஆடுற இதுன்னு ஆடோது வந்து ஆடுற. ஆக சிந்தனை எண்ணமாக மாறுகின்றது, அந்த எண்ணம் தான் சொற்களாக மாறுகின்றது, அந்த சொற்கள் தான் செயலாக மாறுகின்றது, அந்த செயல் தான் பழக்கமாக மாறுகின்றது, அந்த பழக்கம் தான் வழக்கமாக மாறுகின்றது, அந்த வழக்கம் தான் வாழ்க்கையை புரட்டி போடுகின்றது என்பதை மறந்துவிடக்கூடாது நீங்கள். இதுதானே ಕಾರಣ. ಆಗ ಎಣ್ಣ ಬೇಕು, ನೇರ್ಮರಿಯಾನ ಎಣ್ಣ ಬೇಕಾ ಎದುರುಮರಿಯಾನ ಎಣ್ಣ ಬೇಕಾ? ಇಂದು ನೇರ್ಮರ ಎಣ್ಣೆ ಅಡನೊತ್ತಾ ಇಂದು ಈಸಗಾಯಿಲೆ ಕುಳಿದು ತಡದೆ ಏಕಂದ್ರೆ ಹೋಗಿ ನೋಡೋ ಏನ ಕರುತ್ತೇಗಿರುವ ನೋಡೋ ಓಪೋದೆಲ್ಲ ಒಳ್ಳಂಗ ನಡೀಲಿ ಸರಿಯಾ. ಅಯ್ಯೇ ಇದಂಗೆ ಕಾಲಾಗ ತಂಗಂತ ಕೋಲ ಊರಿಂಡು ಹೋಗು ನಾಗರಿಕ ವಳರ್ಚಿ ಅಂದಿದ್ದಂಗೆ ನನಗಿದ್ದಿದ್ದೇವೇನ ಇಲ್ಲ ಇಂದು ಮಾತ್ರ ಮಂದುಂಡು ತಡದೆ ಆಲೆ ಈಗ ನಂಗೆ ತಲೆಪುಗು ಬನ್ನ ಈಗತ ಏನ ಈ ಮ್ಯಾಟ್ರಿಮೋನಿ ಎಂಬುದು ಈ ಕಲ್ಯಾಣ ಮಾಲೆ ಎಂಬುದು ಅವಶ್ಯವಾ ಇಲ್ಲಯ್ಯ ತೇವೆಯಾ ಇಲ್ಲಯ್ಯ ಎಂಬ ನೋಡೋಣ. ಅದು ಹೇಗೀರ ನೀ ಸೊಂದಕಾರದೋಗೆ ಹೆಣ್ಣು ಮೊದಲೆಲ್ಲ ಮಮ್ಮನಕ್ಕೆ ಇದ್ದಂಗೆ ಅಟ್ಟಿಗೋಸೆ ಇದ್ದರು. ಒಂದು ಅಕ್ಕ ಬಂದ ಅಕ್ಕ ಬಪ್ಪನೇ ಅತ್ತ ಬಂದುಬಿಟ್ಟ, அடுத்து ಬಂದವಕ್ಕ ಒಬ್ಬೊಬ್ಬ ಹೇಗಿ ಎಲ್ಲ ಕೂಟಿ ಬಂದು
ಈ ಟಿವ್ಗ ಈ ನುಂದೋಗ ಬಪ್ಪೋಗಿದಾರಲ್ಲ ಈ ಕಡನಾಡೋಕೆ 58 ಕಡನಾಡೋಗಿದ್ದಾರೆ ಈ ನಂಜನಾಡೋಕೆಲ್ಲ ಇಲ್ಲಿದ್ದಾರೆ ಯಾಕಲ್ಲ ಈ ಅಕ್ಕತ್ತ ಕೂಟಿಟ್ಟು ಬಂದ ಇಟ್ಟ ಇಂದು ನಂಗೆ ಕುನುವ ದಾರು ಅಟ್ಟಿ ಇಲ್ಲ ಒಂದು ಕುನುವೆ ಅಟ್ಟಿ ಇಲ್ಲ ಎಲ್ಲ 12வது ಗಟ್ಟಕತ್ತದ ಇಲ್ಲ ಮೊದಲೆಲ್ಲ +2 ಗಟ್ಟ ಸ್ಕೂಲ್ದಾಗ ಅಟ್ಟಿತ್ತು ಇಂದು ಗೌರ್ಮೆಂಟ್ ಸ್ಕೂಲೆಲ್ಲ ಮುಚ್ಚಿಬಿಟ್ಟ ಎಲ್ಲ ಸ್ಕೂಲ್ದಾಗಿಯೂ 10 15 20 30 ಇದ್ದಾರೆ ಒಂದು ಬಾತಿಯರು ಇಲ್ಲ ಸ್ಕೂಲ್ ಇಲ್ಲ ಎಲ್ಲ ಸ್ಕೂಲ್ ಮುಚ್ಚಿ ನಡೆದ ಎಲ್ಲ ಪ್ರೈವೇಟ್ ಸ್ಕೂಲ್ ಕತ್ತುಂಡಿದ್ದಾರೆ ಎಲ್ಲ ಪ್ಲೇನ್ಸ್ ಕತ್ತುಂಡಿದ್ದಾರೆ ಇಲ್ಲಿವೇ ಕತ್ತು ಇಲ್ಲಿವೇ ಕಾಲೇಜಿಗೆ ಕತ್ತು ಇಲ್ಲಿವೇ ಗೆಲ್ಚಯಿಸಿಟ್ಟು ಇಲ್ಲಿವೇ ಲೋನ್ ಹಾಕಿ ಮನೆ ಕಟ್ಟಿ ಇಲ್ಲಿವೇ ಇದ್ಬಿಟ್ರು ಆಗ ಅಟ್ಟಿಗೆ ಓಪಿಲ್ಲ ಆಗ ನಂಗ ಈಗ ಆ ಹೆಣ್ಣುಗ ಅಟ್ಟಿಯ ಅವ್ವ ಹರಿಯಾರ ಅಪ್ಪನ ಹರಿಯಾರಲ್ಲ ಈಗ ಮಮ್ಮನಕ ದಾರ ತಾಯಿ ಮಗಲ್ಲ ಎನ್ನವ ನೋಡ್ಲೆ ಎನ್ನ ಕುನ್ನಪ್ಪನ ಹೆಣ್ಣು ಏನು ಬಿಟ್ಟು ಅಂಕಲ್ ನಿಂಗೆ ಒಳ್ಳಂಗಿದ್ದೀರ ಅತಿಂದ್ಯ ನಾ ನಿನ್ನ ಅಪ್ಪ ಅತಂದ್ಲ ಸರಿ ಅಂಕುಳ್ ನಪ್ಪ ಏನಾಗ ಅಣ್ಣ ತಮ್ಮ ಸರಿ ಅಂಕುಳ್ ಆಗ ಆಗ ನೋಡು ಆ ಒಂದು ಫಸ್ಟ್ ತೆಗಿತಡ್ದೆ ಅದನ್ನ ಸರಿಯಪ್ಪ ಅಂತ ಆಗೋದಿಲ್ಲಯೋ ಕಡೇಸಿಗಟ್ಟು ಅಂಕುಳ್ ಅಂಕುಳ್ ಅಂತ ಹಿಡಿದೀಯ ನಾ ಹೇಗಂದ್ಲ ಎನ್ನ ಡಾಡಿ ಸಾರಿ ಹೋಗಿ ಅಂಕಳಿ ತೆಯ್ದ ಅಂತ ಹೇಗಿನೆ ಆಗ ಏನಪ್ಪ ಪಿಲ್ತಾನೆ ಕಡೇಸಿಗಂಟು ಅಂಕುಳವೇ ಒಪ್ಪನ ಇದು ಪರವಲ್ಲ ನಾ ಒಂದು ತಮ್ಮನ ಇದು ದಾರ ಅಂದೆ ಇದನ್ನು ಅವ್ವೇ ಅಣ್ಣ ಅಂದುಬಿಟ್ಟ ತನ್ನ ಸ್ವಂತ ಮಮ್ಮ ಅಂತ ಅರಿಯಮ್ಮ ಆಗ ಇತಮಾಕ ಒಂದು ಜೋಲಿ ಬೆಪ್ಪನೆ ಆಗ ಮಮ್ಮ ಇದಂಗೆ ಆ ಉರವು ಮೊರಿ ಅರಿಯದ ಇಟ್ಟ ಈಗ ಅಟ್ಟಿಗೋಸು ಒಂದು ಅಕ್ಕನ ಹೆಣ್ಣು ನೋಡುಂದ್ಲೆ ಸ್ವಾಮಿ ಎಣ್ಣೆ ಆಳ ಬಿಟ್ಟು ನಾ ಅಂದು ಕೂಟಿ ಬಂದದಗವೆ ಈಸಿದ ವಸ ಮುಡಿತೇವೆ ಸರಿಯಾ ಒಪ್ಪಾಡೆ ಬಪ್ಪಾಡೆ ಎಲ್ಲ ನುಡ್ದೆ ಖಾಲಿ ಮಾಡಿಬಿಟ್ಟನವ ನಾ ಹೆಣ್ಣು ಹೇಗೋದಿಲ್ಲ ನೀ ಮುಡ್ದಲೇ ನೋಡಿಬಿಡು ಅಂದ್ಬಿಟ್ಟ ಸರಿಯಾ ಮಮ್ಮಿ ನೋಡ್ಲೆ ಮಮ್ಮನ ನೋಡ್ಲೆ ಅಪ್ಪನ ನೋಡ್ಲೆ ಸ್ವಂತ ಬಾಂಧವ್ಯಗಳೇ ಅಣ್ಣ ತಮ್ಮರು ದಾರು ತಲೆ ಇಡೋದಿಲ್ಲ ಈಗ ಆಗ ದಾರ ಕೂಸುಗೆ ಹೆಣ್ಣು ನೋಡೋದು ದಾರ ಹೆಣ್ಣುಗೊಂದು ಗಂಡು ನೋಡೋದು ಆ ಸಿಕ್ಕಲ್ಲಿ ಬಂದಲ್ಲಿ ನಿಬ್ಬನೆ ದಾರ ಅಲ್ಲಿ ಹೇಗೋದು ಮುಡಿವಿಲ್ಲ ಆಗತ್ತಾ ನಂಗೆ ದಾರ ಬೇಕು ಅಪ್ಪನ ಕೇಳ್ತಲ್ಲ ಅಪ್ಪ ನಾ ಕೂಸಿನ ಕೇಳ್ತಾನ ಅಪ್ಪ ನನಗೊಂದು ಹೆಣ್ಣು ನೋಡೋದಿಲ್ಲ ನಾನು ನೋಡ್ಲ ನಿನಗೆ ಇಡ್ತಾರೆ ವಾಡ ಸರಿಯಾ ನಾ ಎಲ್ಲವ ವಿಸಾರಿಸಿಬಿಟ್ಟ ಒಂದು ಮದುವೆಗೋಲಿಯೋ ಕಣ್ಣಿಗೋಲಿಯೋ ಉಳ್ಳಿತ್ತಿಗೋಲಿಯೋ ಒಲ್ಲೆಗೋಲಿ ಭಜನೆ ಮನೆಗೋಲಿಯೋ ಸಾವು ಮನೆಯೋ ಹೆಣ್ಣು ಮೈ ಕೂಸಿಗೆ ಹೆಣ್ಣು ನೋಡು ಹೆಣ್ಣು ನಾನು ನೋಡಿ ಇಡ್ತಿದ್ದೆ ನೀನು ಕಣಕ್ಕೆ ಹಾಕಿರಿಯಾ ಹಾಂ ಒಂದು ಜನ ಅಲ್ಲಿ ಅಪ್ಪ ಅಂದೇ ಕೊರ್ಚೋದಿಲ್ಲ ನೀ ಈಗ ನೀ ಬಂದೆ ನಮ್ಮ ಕಣಕ್ಕೆ ಹಾಕಿರಿ ನೀ ಸರಿಯಾ ಅದತ್ತ ಬಂದ ಓನ ಅಂದ್ಬಿಟ್ರ ನಾವು ಹೋಗಿಲ್ಲ ನಾವು ನೀನು ಅವಾಗ ಪೊಳಪಿಲ್ಯಾ ಆಗ ನಾನು ನೋಡಿಬಿಟ್ನೆ ಅಂತ ಇದೆ ನೀ ಎಣ್ಣ ನೋಡಿದ್ಯಾ ಅಪ್ಪ ನೋಡ್ಲೆ KR ವಿಜಯಮ್ಮಕ್ಕ ನೋಡ್ನ ಮಾತಿಗೆ ತಿರ್ಸಬೇಕಾದ ಏನು ಮಾಡೋದು ಈಗ ಆ ತಿರ್ಸಾವ ದಾರ ತಪ್ಪುದು ಸರಿಯಾ ಅವ್ವ ನೋಡಲೆ ಅಪ್ಪಡು ನೋಡಲೆ ಸ್ವಂತ ಬಂದೆಲ್ಲ ಕೈ ವಿರಿಸಿಬಿಟ್ರು ಈಗ ಕೂಸು ಬಂದು ಚೆನ್ನೈ ಇದ್ದಾನೆ ಬೆಂಗಳೂರು ಇದ್ದಾನೆ ಬಾಂಬೆ ಇದ್ದಾನೆ ಕಲ್ಕತ್ತಾ ಇದ್ದಾನೆ ಈಗ வெளிநாடுದಾಗಿದ್ದಾನೆ ಅಮ್ಮಕ್ಕೆ ಕೇಳ್ತಲೆ ಅಮ್ಮ 3 ಲಕ್ಷ ರೂಪಾಯಿ ಸಂಪಾದಿಸಿನ 5 ಲಕ್ಷ ರೂಪಾಯಿ ಸಂಪಾದಿಸಿನ ಸರಿ ಒಳ್ಳಿತ್ತು ಅಮ್ಮಕ್ಕೆ ಒಂದು ಒಳ್ಳೆ ಎಣ್ಣೆ ನೋಡು ಸರಿ ನೋಡ್ನೆ ಈಗ ಅಮ್ಮ 1 ತಿಂಗಳು ಲೀವ್ ದೋತು ಬನ್ನ ಬಪ್ಪನ ಮೊದಲು ನೋಡಿ ಎಣ್ಣೆ ಕೊಟ್ಟು ಬಿಡೋದು ಅಂದಲೆ ಅಮ್ಮ ಬಂದು ಇಲ್ಲಿ ನೋಡಿ ಮನೆ ತಿಂದು ಕೊಡ್ತು ಒಪ್ಪದು 1 ತಿಂಗಳು ಬಿಟ್ರ ಎಣ್ಣೆವೂ ನೋಡೋದಿಲ್ಲ ಅಪ್ಪನೂ ನೋಡೋದಿಲ್ಲ ಎಲ್ಲವ ತೇಡಿ ಬಿತ್ತಿಡ ಒಂದೆಣ್ಣೆ ಹೇಗಿದೆ ಅಣ್ಣ ನಿಮ್ಮ ಆ ಎಣ್ಣ ಅಮ್ಮ ನಾ ನೆಂಚಿದಂಗೆ ಅವಕ್ಕೆ ಇಲ್ಲ ಮಾಕತ್ತವ ಅಂತಂದ್ಬಿಟ್ನ ಅಪ್ಪ ಇದು ನಾ ಇಷ್ಟು ಜನ ನೋಡಿ ಬಿತ್ತಡ ಅಣ್ಣ ಅದು ನಾನು ನೆಂಚಿದಂಗೆ ಇಲ್ಲ ತಪ್ಪ ಅಂದ್ಬಿಟ್ನ ಇನ್ನಪ್ಪ ಇದಕ್ಕತ್ತಾನೆ ಇಷ್ಟು ಕಾಲ ಕಷ್ಟಪಟ್ಟು ಎಲ್ಲ ವಿಸಾರಿಸಿ ಎನ್ನವ ಒಂದು ಬ್ರೋಕರ್ ಹಾಕಿಟ್ಟು ಸರಿಯಾ ನೀ ಏನು ಹೋಗ್ಬಿಟ್ಟ ಈಗ ನೀ ದನ ಗನ ಅಂದ್ಬಿಟ್ಟು ಹೋಗ್ಬಿಟ್ಟ ಆಗ ಅಪ್ಪನ ನೀ ಮದಿಚೋ ಇಲ್ಲ ಅವ್ವ ಮಾತು ಕೇಪೋದಿಲ್ಲ ಆಗ ನಿನಗೆ ದಾರ ಎಣ್ಣೆ ಮಾಡಿ ತಪ್ಪೋದು ನಂಗೆ ಮಗರೀಶಿವ್ ಕೇಳಿದ್ರು ಇಂಟರ್ನೆಟ್ದೋಗೆ ನಿಂಗೆ ಓಲೆ ನಿಂಗೆ ಫೋಟೋ ಎಲ್ಲ ಶೇರ್ ಮಾಡಿರಿ ಅದನ್ನು ಮಿಸ್ಯೂಸ್ ಮಾಡೀರಾ ನಿಂಗೆ ಡೀಟೇಲ್ಸ್ ಎಲ್ಲ ಅರ್ದು ಬಿಟ್ಟಾರ ಅದಕ್ಕೆ ಮೇಲೆ ಅದಕ್ಕೆ ನಿಂಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡೀರಾ ಸ್ವಾಮಿ ಅತ್ತಂದಲೇ ನಂಗೆ ಎಲ್ಲಿಗೂ ಏನೋ ಫೋಟೋ ಕೊಡೋದು ಮುಡಿಯಾ ಏನು ನಿಗಲ್ಸಿ ನಡಚೋದು ಮುಡಿಯಾ ನಂಗೆ ಬಂದು ಇಂದು ಇಂಟರ್ನೆಟ್ ತಪ್ಪದ ಒಂದು ಕುನವೆಲ್ಲ ಇಂದು ಫೇಸ್ಬುಕ್ದಾಗಿದ್ದಾರೆ ಇನ್ಸ್ಟಾಗ್ರಾಮ್ದಾಗಿದ್ದಾರೆ ಶೇರ್ ಮಾಡೋದಿಲ್ಲ ನಂಗೆ ಕೇಯ್ತಾ ಶೇರ್ ಮಾಡೋದಾ ಅವಕ್ಕವೇ ಹಾಕಿ ಬೀತಿದ್ದಾರೆ ಹೆಂಗು ನೋಡುವುದಾಗಿ ನನ್ನ ಕೈಗುಳೆ ಅವಕ್ಕವೇ ಎನ್ನೋದೆಲ್ಲ ನೋಡಿ ಎಲ್ಲ ಪರಪುಂದಾಗಿ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ ನಂಗೆ ಏಯ್ತ ಮಾಡೋದಂದಿಲ್ಲ ಆಗ ಆ ಹೆಣ್ಣುನ ಮನಸ್ಸೇ ತಡೋದು ಆ ಎಣ್ಣೆ ತಡೋದು ಸ್ಟ್ರಾಂಗ್ ಆಡೋದು ನಾ ಹಾಕಿದೆ ನಾ ಹೇಗಿನೆ ಅಪ್ಪ ಇಲ್ದಾರೆ ಹೋಗಬೇಡಪ್ಪ ಸಾಕಡೆ ಆಡದೆ ಅಂತ ಏನೇ ನಾ ಓನಪ್ಪ ಹೋಗ್ಯವು ಅಲ್ಲಿ ಓಲೆ ಬೂದಪ್ಪ ಬುದ್ಧನೇ ಎಲ್ಲ ಸಾಕಡೆ ಆರಪ್ಪ ಹಾಲು ಹೋಗು ನಾ ಹೋಗಬೇಡ ಅಂತ ಇದೆ ನಾ ಓನೇ ಅಂತಲ್ಲ ನಿನ್ನ ಇಷ್ಟ ಆಗ ನೀ ಇನ್ಸ್ಟಾಗ್ರಾಮ್ಗೆ ಹಾಕಬೇಡ ಫೇಸ್ಬುಕ್ಗೆ ಹಾಕಬೇಡ ಅಂದಿಗೆ ಅಂದು ಬೀತುವುದು ಅಮ್ಮ ಹಾಕಿದ್ದೇನೆ ಇಂದು ಈ ವೆಡ್ಲಾಕ್ಸ್ಗೆ ನಿನ್ನ ಫೋಟೋ ಕೊಟ್ಲ ಏನಾ ಇಂದು ನಿನ್ನ ಪ್ರೊಫೈಲ್ ಕೊಟ್ಲ ಏನ ನೀನು ನನಗೆ ತೇವೆ ಬಂತಡ್ದೆ ತೇವೆ ಇಲ್ಲದೆಯೇ ಇನ್ಸ್ಟಾಗ್ರಾಮ್ದಾಗಿದ್ದೆ ನೀ ಫೇಸ್ಬುಕ್ದಾಗಿದ್ದೆ ಇಂದು ತೇವೆ ತಾನೆ ನಿನಗೆ ನೀ ಆಡ್ತಾನೆ ಫೋಟೋ ಕೊಟ್ಟದೆ ಆಗ ಫೋಟೋ ಕೊಟ್ಲ ಏನ ಆಗ ಉಳ್ಳಿತುಗಾಯ್ತಾ ಅದು ಅಲ್ಲದೆ
ನೆರೆಯ ಕುನವಾಗ ಬಂದು ಈಗ ಒಂದು ಟೈಮ್ ಮದುವೆ ಮಾಡಿ ಅವಕ್ಕೆ ಒಂದು ಏದೋ ಒಂದು ಕಾರಣದೋಗೆ ಒಂದು ಪಿರಿಂಜಿಯಪ್ಪ ಸೂಳ್ನೆಲ್ಲ ಬಂದುಬಿಟ್ಟ ಅಡೆಯಾದ ಆ ಸೂಳ್ನೆದೋಗೆ ಆ ಬುಡಿಚದ ಹೆಣ್ಣಿಗೂ ಇಲ್ಲ ಬುಡಿಚದ ಕೂಸುಗೂ ಹೆಣ್ಣು ಬೇಕು ಅಂದಲೇ அடுத்த ಟೈಮು ಆ ಅಪ್ಪನಾದ ಒಪ್ಪೋದ್ರೇನ ಮೊದಲ ಟೈಮೇ ಒಪ್ಪಿಲ್ಲ ಎರಡೋ ಟೈಮ್ ನಾನೇ ಓನೇದು ಕೇಳ್ತಾನ ಆಗ ಆಗನ ಟೈಮ್ದೋಗೆ ದಾರ ಹೆಣ್ಣು ನೋಡೋದು ಆ ಟೈಮ್ಗ ಹೆಣ್ಣು ಸಿಕ್ಕೋದು ಅಂತಂದ್ರೆ ಅಂದೇ ಇದ ಅಪ್ಪ ನಾ ಕೊಟ್ಟುಬಿಟ್ಟ ಏರ್ಕರವೇನೆ ಏಮಾಂದುಬಿಟ್ಟ ದಿದಿಗ ಮೇಲೆ ಹೇಗೋದಿಲ್ಲ ಮನೆ ಇಲ್ಲ ನಂಗೆ ಬಡಗ ವೆಡ್ಲಾಕ್ಸ್ ಒಂದು ಅಮೆ ಪಡೆದೆ ನೀ ಅಲ್ಲಿಗೆ ಹೋಗೋ ಇನ್ನು ಫೋಟೋ ಕೊಡು அடுத்தொன்று மறுஜென்மம் பாரதி எய்தா ஒரு திருமணம் அல்ல பல திருமணம் நடக்கும் அந்த விதவை திருமணத்தை மறுத்தவர் பாரதி மீண்டும் அதை திருமணம் செய்ய வேண்டும் அவர்களுக்கு வாழ்க்கை இருக்க வேண்டும் ஏதோ ஒரு காரணத்தினால் அந்த சூழ்நிலை நடந்து விடலாம் மீண்டும் ஒரு வாய்ப்பு இருக்க வேண்டும் அல்லவா என்று சொன்னவன் பாரதி அல்லவா அடுத்தது நங்க ಒಂದೊಂದು ಜನವು ಹೇಗೋನೆ ಇದೇನರ್ದಿಯಾ ನಾಗರಿಕ ವಳರ್ಚಿ ಅಂದು ನಂಗೆ ಮನೆಯ ಆ ಇಟ್ಟು ತಿಂದ ಅಯ್ಯ ಗಂಜೆ ಮಾಡಿದ ಕಡಿಮಿಟ್ಟು ಮಾಡಿದ ಎರಿಗಿಟ್ಟು ಹೋಗಿದ ಬಾತಿಟ್ಟು ಹೋಗಿದ ಅವರುವುದಕ್ಕೆ ಮಾಡಿದ ಸಂಡಗ ಮಾಡಿದ ಸೊಪ್ಪು ಮಾಡಿದ ಅಂತಿದ್ದ ಕಾಲೆಲ್ಲ ಹೋಗಿ ಇಂದಿನಕ್ಕೆಲ್ಲ ಆ ಪೀಸಾ ಎಲ್ಲಿ ಆ ಬರ್ಗರ್ ಎಲ್ಲಿ ಆ ನೂಡಲ್ಸ್ ಎಲ್ಲಿ ಅದೆಲ್ಲಿಂದ ಈ ಕಾಲ ತೇಡಿ ಬಂದುಬಿಟ್ಟ ಅದು ತಪ್ಪು ದೇಗುಲೆ ಅಂದು ಅಟ್ಟಿಗೋ ಸಿದ್ಧ ಇಂದವಕ್ಕೆ ಒಲಗ ಫುಲ್ಲ ಇದ್ದಾರೆ ಆಮೇಲೆ ಲಂಡನ್ಗೆ ಹೋಗ್ಬಿಟ್ಟು ಇಟ್ಟು ತಿನ್ನುವುದು ಮುಡಿದ್ರವಾ ಅಮ್ಮ ಅಮೆರಿಕ ಜರ್ಮನಿಗೆ ಹೋಯ್ತು ಬಂದುಬಿಟ್ಟು ನೀವು ಸೊಪ್ಪು ತಿನ್ನೋದು ಮುಡಿದ್ರವ ಸಿಕ್ಕಿರ ಹಾಗೂ ಆಗನ ಟೈಮದಾಗ ಅಮಗೆ ಏನಿಟ್ಟು ಅದು ತಗೋಕಿಲ್ಲ நாங்க வாய்ப்பை தேடி உதவியை தேடி பொருளை தேடி பழைய காலத்தில் தலைவன் தலைவிகிறார் நான் பொருள் தேடி சம்பாதித்து வருகின்றேன் அதுவரைக்கும் தன்னுடைய வீட்டில் நீ அமர்ந்து கொள் என்று சொன்னால் ஆனால் பொருள் தேட அன்றைக்கும் செல்லார் ಅಲ್ವಾ ಕೋವಲನ್ ಕಣ್ಣಿಗೆ ಇರುம்போದು ಅದು ಕಣ್ಣಿಗೆ ಎಯ್ದ ನೀ ಇರು ನೀನು ಎಲ್ಲವ ಬಿತ್ತುಂಡೋಗಿ ಸೀರಿಸೆಲ್ಲ ಕೊಟ್ಟು ನಾ ಎಲ್ಲ ಪೊರುಳು ಈಸಿನ ಬಂದುಬಿಟ್ನ ಅದಕ್ಕೆ ಮೇಲೆ ಒಳಗಿ ಬಂದ ಹೋದಮ್ಮ ಮನಸ್ಸು ಮಾರಿ ಮಾಧವಿ ಒಳ್ಳಗ ಪಾಠ ಪಾಟಿಂಡಿದ ಅழகுಗ ಮಯಂಗಿದ ಆ ಕೊಟ್ಟದೆಲ್ಲ ಅಲ್ಲಿ ಕೊಟ್ಟುಟ್ಟು ಬಪ್ಪನೆ ಬುರುಕೈದಾಗ ಬಂದ ಇಲ್ಲಿ ಕಣ್ಣಗೆ ನೆನೆಸಿದ ಹೋದ ಮನಸ್ಸ ಪೊರುಳು ತೇಡಿ ಬನ್ನ ಬನ್ನ ಅಂತ ನಿದ್ದುಕೊಂಡಿದ್ದು ಬಂದ ಮುನಿವರಿಗೆಲ್ಲ ಇಟ್ಟು ಕೇತರು ನಾ ಕೊಡಾನ ಏನಂದ್ಬಿಟ್ರು ಅಂದ್ರೆ ಅವಕ್ಕೆಲ್ಲ ಗಂಡು ಮುಗುದ ಇಲ್ಲ ಮನೆ ತಿಂಬುದಿಲ್ಲ ಅಂದ್ಬಿಟ್ರು ಹಾಗೇನು ಗಂಡ ಬನ್ನ ಅಂತ ಕಾತುಂಡಿದೆ ನೀವು ಬೆಪ್ಪಿಲತ್ತವ ನಾ ಬಂದು ಧರ್ಮ ಮಾಡೋದು ಆಗ್ಬಿಟ್ಟೆ ಪಾಪಕತೆ ಆಗ್ಬಿಟ್ಟೆ ಅಂದಾಗಿ ಆಗನ ಟೈಮ್ದೋಗೆ ಅಲ್ಲಿದು கோவலன் எல்லாமே இழந்து கோவலனுக்கும் ಆ ಮಾಧವಿக்கு பிறந்த பெண் தான் மணிமேகலை ಒಂದು ಕೂಸು ಕೊಟ್ಟು ಸೊತ್ತು ಕೊಟ್ಟುಟ್ಟು ತಿರುಗಿ ಬನ್ನ ಬಪ್ಪನೆ ಕಣ್ಣಿಗೆ ಹೇಗಿಯಾ ಏನಾಯ್ಬಿಟ್ಟ ಎಲ್ಲವೇ ಹಿಡಿದುಬಿಟ್ಟೆ ಏನು ಹಿಡಿದುಬಿಟ್ಟೆ ತಪ್ಪು ಮಾಡಿಬಿಟ್ಟೆ ನಾ ಇದ್ದೆ ಒಂದು ಸಿಲಂಬಡ್ದೆ ಇಂದು ಸೋಳ ನಾಡುಗನ ಪಾಂಡಿ ನಾಡಿಗೆ ಹೋಗಿ ಸಿಲಂಬ ಬಿಟ್ಟು ನಂಗೆ வாழ்ந்து ಕಾಟೊಂದೊಂದೇ ಇದ್ದಾವೆ ಅಂದು ಕರ್ಪು ಕರೆಸಿ ಅಂದ ಪತ್ನಿಯಾಗಿದ್ದ ಅಂದ ಕಣ್ಣಗೆ ಯಾವಕ್ಕ ಆ வாழ்வு மீண்டும் ஒரு வாழ்வாது ಇದು ಗಂಡಲ್ಲ ನಿನಗೆ ಇನ್ನೊಂದು வாழ்வு ನಾ ತನ್ನೆ ನಂಗೆ வாழ்ந்து ಕಾಟ ಆ ಊழ்ವனை ತುರಪಾಂದಾಗಿ ಅಂದು ಹೋಗಿ ಪಾಂಡಿ ಮನಸ್ಸು ಹೋಗಿ ಕೋವಲ ಇರಂದ ಅದು ಬೇರೆ ವಿಷಯ ಅಲ್ಲಿ ಹೆಣ್ಣು ಅನ್ನೊಂದು ಧೈರ್ಯ ಕೊಟ್ಟಲ್ಲವಾ ನಂಗಿದ್ದ ವಾಳೋಂದಾಗಿ ಅದಲ್ಲವಾ ಒಂದು ನೇರ್ಮರೆ ಹೆಣ್ಣಂ ಅದಲ್ಲವಾ ಒಂದು ಸಿರಪಾನ ಹೆಣ್ಣಂ ಆಗ ಅತ್ತಮಾಕ ಅಡೋನೆ ಈಗ ಸ್ವಂತಕಾರ ಬೇಕು ಅಂದಾಗಿ ಮಾಡಿದ ಆಗ ಹೆಣ್ಣುಗಾಗಿ ಪഴಗೋದುಗ ಇಂದು ಮನಸ್ಸು ಬಿಟ್ಟು ಮಾತಾಡುವಂದಾಗಿ ಅಂದು ಕಾಲದಾಗೆ ನಿಂಗೆಲ್ಲ ಮನಸ್ಸು ತೊಟ್ಟೆಗೆ ಆ ಹೆಣ್ಣು ಬಂದು ಇಂತ ಹಿಡಿದುಬಿಟ್ಟಾಮತ್ತವಾ ತಮ್ಮ ನೀ ಹೆಣ್ಣು ಕೂಡ ಮಾತಾಡೋಂದ್ರೆ ಏ ಅಯ್ಯಪ್ಪರು ಕೇಳಿದಾರಿ ನನಗವಾ ನೀ 10 ನಿಮಿಷ ಗಣ ಅಂದುಟ್ಟು ಬಾ ಅಂತಂದು ಕೇಳಿದಾರಿ ಅಲ್ಲಿಯ ಆಮೇ ಎಣ್ಣೆ ಇಡ್ತವ ಆ ಹಿಡಿತು ಕಾಪಿ ಕೊಟ್ಟೆಯ ಆ ಕೊಟ್ಟೆ ಸರಿಯಾ ಇಲ್ಲಿ ಮಮ್ಮನ ಕೆಳಗೆ ಹಿಡಿದುಬಿಟ್ಟಾಂಬ ನಾ ಈಗ ಆಡ್ತ ಬರ ನಿಚ್ಚಿ ಬಾರಿ ಬಿತ್ತು ಬಿಡ ಎಣ್ಣೆಗೆ ಇಡ್ತದ ಅಂತ ಕೇಪಿಲ್ಲ ಇಡ್ತದಾದ್ರೆ ಅದು ಹಂಚಿಕಿದಾಗ ಅಮ್ಮ ಅಮ್ಮೇ ಓರಿಯಾ ಅಮ್ಮ ಇದೇ ತತ್ತವಿರ ಆ ಹಂಚಿಕಿದೋಗೆ ಭಾಷೆ ಬಿರಿಗಿಬಿಟ್ಟ ಅಲ್ಲ ಹಿಂದೆ ಏನಾರದಿಯಾ ನಂಗೆ ನೋಡಿದ್ದೆ ನಿಂಗೆ ಗಣ ಅಂಬುದು ಫೋಟೋ ಕೇಳ್ಬಿಟ್ರು ಈಗ ಏಸಕ್ಕೆ ಸಂಭವಿಸಿನ ಅಂತ ಕೇಳ್ತಿಬಿಟ್ರು ಏಸಗೆ ವಸತಿ ವಾಯ್ಪು ಅಂತ ಕೇಳ್ತಿಬಿಟ್ರು ಎಲ್ಲ ವಿವರಿಸಿದ್ದೆ ಇಂದು ನಂಗೆ ತಪ್ಪಲ್ಲ ಅದು ಈಗ ಹೋಟೆಲ್ದಾಗೆ ನಿಂಗೆ ಎರಡು ಗಣ ಅಂದ್ಬಿಟ್ಟು ಬಾರಿ ಏಕಂದಲೆ ನಿಂಗೆ ಗಣ ಅಂಬುದಾಗೆ ಮನಸ್ಸು ಬಿಟ್ಟು ಗಣ ಅಂದು ಬಿಡು ಏಕೆ ನಾಯಿಗೆ ಮದುವೆ ಮಾಡಿದಾಗ ಹಿಂದಾಡು ಬಂದು ಅವ್ವ ಇತ್ತಾಗಿದೆ ಅಪ್ಪ ಇತ್ತಾಗಿದೆ ಅಂತ ಬರಬೇಡ ಅದು ತಪ್ಪು ತಾನೆ ಆಗ ಇದು ಒಂದು ಏನಾಗಂದಲೆ ಇಂಡ್ರು ಇದು ಬಡಗ ಬೆಡ್ಲಾಕ್ ಸಡೋನತ್ತ ಇಂದು ಅಪ್ಪಗೂ ಪಳಿ ಇಲ್ಲ ಅವ್ವಗೂ ಪಳಿ ಇಲ್ಲ ಸರಿಯಾ ಮಮ್ಮ ಮೆಮ್ಮಿಗೂ ಪಳಿ ಇಲ್ಲ ಸ್ವಂತಕಾರ ದಾರಿ ಬಿಲ್ಲ ನಿಂಗೆರಡ ಮುಡಿ ಮಾಡಿ ಬಂದಿದೆ ನಾ ಈಗ ಉಳ್ಳಿತ್ತಾಲಿ ಒಲ್ಲಾಲಿ ನಿಂಗಟ ಕಾರಣ ತವಿರ ದಾರು ಕಾರಣ ಕೇಳ ಮನಸ್ಸು ಬಿಟ್ಟು ಮಾತಾಡಿದಿರ್ತಾನೆ ಇಂದು ಎಲ್ಲವೇ ನೇರ್ಮರ್ಯಾತೆ ನಡುವುದಾಯ್ತು ಬಂತಾಡ್ದೆ ಅದನ್ನು ನಿಂಗೆ ಒழுங்காய்த்து ಬಿಡಿಂದೇಗಿ ಏಗ அமைப்புತ ಆಗ ಮನಸ್ಸು ಬಿಟ್ಟು ಮಾತಾಡೋದುಗ ಒಂದು ವಾಯ್ಪು ತಂದಿದ್ದಾರೆ அறிவு அற்றம் காக்கும் கருவி சிறுவார்க்கும் உள்ளழிக்கலாகாದ್ರಿಂದ ಆ ಅರಿವುತ್ತ ಪಾದುಗಾಪು
ಒಂದು அரசனுக்கு எப்படி கோட்டை முக்கியமோ அதே போல ಒಂದು ஆண் பெண் இருவருக்கும் ಇಂದೆಲ್ಲ ಕತ್ತವಕತ ಆಗ ನಾಯಿ ನೀ ಕತ್ತಮ್ಮ ತಾನೆ ನೀವು MA ಕತ್ತುದೆ MPhil ಕತ್ತುದೆ MBA ಕತ್ತುದೆ PhD ಮಾಡಿದಂದಲ್ಲ ನಿನ್ನ ಅರಿವೊಂದು ಎಲ್ಲಿಗೆ ಹೋತು ಅದನ್ನ ನೀ ಕೇತು ನೋಡಾಕು ಅದனால அறிவுத்த பாதுகாப்பு கருவி இது வந்து மேட்ரிமோனி தேவையா இல்லையா ಎಂಬುದನ್ನೇ என்ன பொறுத்தಳು ಕಡ್ಡಾಯವಾ ಈಸಿಗೆ அமைப்பு ತೋರಿಸಿ ಎರಡವ ಮಾತಾಡಿಸಿ ಬಿತ್ತು ಅವಕುடைய ಮನಸ್ಸೆಲ್ಲ ಅರುದು ಅಪ್ಪಗೂ ಬಾಧಿಪಿಲ್ಲದ ಅವಗೂ ಬಾಧಿಪಿಲ್ಲದ ನಿಂಗೆ வாழ்க்கை ನಿಂಗೆ ನೋಡಿ ಇಡುತ್ತದೆ ನೋಡಿಂದಿಗೆ ஒரு மறுவாழ்வு ಕೊಟ್ಟು ಹೆಣ್ಣು 60ಗೂ ಗಂಡ 60ಗೂ ನಾಡುದೋಗಿದ್ದಲ್ಲಿ ಅವಕ್ಕೆ ಒಂದು ಅರಿಮಗ ಮಾಡಿಬಿಪ್ಪುದುಗ ಈ ಬಡುಗು மொழி ಈ ಒಂದು ಮ್ಯಾಟ್ರಿಮೋನಿ தேவை ಎಂಬುದನ್ನುடைய ಕರುತ್ತಾಡದೆ ಕಡೆಸಿ ಇದನ್ನುடைய தலைப்பு ஏகோனே ಅದಕ್ಕೆ ಒಂದು ಕುನ್ನ ಆ ಹೆಣ್ಣು ಗಂಡು ಒಂದು ಏದಿಂಗೆ ಚಿನ್ನದ ನಿನ್ನ ಹೆಸರ ಏಗಿ ಕೊರಸುವನೇ ಎಣ್ಣೆ ಎನ್ನ ಎದೆಯ ಎಂದು ತುಂಬಿ ಹೋದೆಗ ಮಲ್ಲೆ ದಾರ ಈಗಿನ ತಮ್ಮ ಈಗಿನ ಅದುಗ ಅಮ್ಮೆ ಎನ್ನ ಉಸರವೇ ಬೀತಿದೆಗ ಮಮ್ಮ ನಾವು ನಿಪ್ಪಿಲ್ಲದ ಜನ ಇಲ್ಲದ ರಜಾ ಹೇಗೆ ಈಗ ಒಂದಾಗ್ಬಿಟ್ಟು ಬೇಡ ಅದಕ್ಕೆ ಮಲಗಿರ ನಂಗ ಒಂದು ಸೇದು ಇಬ್ಬಾನೇಗ ಮಮ್ಮ ನೀ ಒಂದುಗ ನೀನು ಅಂಜ ಬೇಡ ರಜಾ ಈಗ ಗಮವಂತು ತಾ ದೊಡ್ಡದು ಎಂದು ಎಣ್ಣೆ ಇಂದು ಕಾಲ ಕಾಲಗೂ ಎಗುವ ದಾರ ಮಲ್ಲೆ ಇಂದು ಗವ ಒಂದು ಇಂದು ಕಾಲ ಕಾಲಗ ಗೆದ್ದರ ತವ ಎಣ್ಣೆ ನಂಗ ಮಾಲೆ ಮಾತಿ ಓಪನೇಗ ರಜಾ ಇಂದು ಊರಿನ ಮಕ್ಕ ಮೆಚ್ಚಿಯಾರ ರಜಾ ಹೇ ಇಂದು ಹೇಗೆ ಇಂದು ಅವಕನುடைய ಮನಸ್ಸು ಹೊಂದಿಸೋದು ಎಲ್ಲವೂ வாழ்க்கை ಸೂಪಿಸುವರೆಂದು ನಿಂಗೆಲ್ಲ ಬಂದವಕಾಗ ಹೆಣ್ಣುಗೊಂಡು ನೋಡಿಲ್ಲೋ ಎಲ್ಲ ಅರಸಿ ಆಶೀರ್ವಾದ ಮಾಡಿಬಿತ್ತು ಅವಕ್ಕೆ ಮನಸ್ಸು ಒಳ್ಳಗಡೆ ತುಂಬಿದ ನಮಸ್ಕಾರ ಹೇಗೆ ಈಗ ವಾಯ್ಪು ತಂದ ನಂಗ ನಡುವರವಕ್ಕೂ ನಂಗುடைய பொதுமக்கள் ಜನ ಎಲ್ಲಾಗೂ ಅನ್பான நன்றி ಹೇಗೆ விடைபெறுகிறேன் நன்றி வணக்கம் ಕೃಷ್ಣಲೋಕ ಪರ ಶೋಕ ಜೋಲಿ ಎಲ್ಲ ಇದ್ರು ಅಲ್ಲೇ ಇತ್ತೆ ಹೆಂಗೂ ಒಂದು ಹೆಣ್ಣು ನೋಡಿ ಮದುವೆ ಮಾಡಿ ಮುಡಿಸಿಬಿಟ್ಯೋ ಆಗ ಆ ಮೇಕಪ್ ಮಾಡ್ಯಾರ್ತ ಒಂದು ಅಮ್ಮೆ ಆ ಸಕಲಟಿ ಅಮ್ಮ ಸತ್ತೋದ ಸಾರ್ ಹೆಣ್ಣುಗ 1 ಲಕ್ಷ ರೂಪಾಯಿ ಕೊಟ್ಟು ಪಟ್ಟು ಸೇಲೆ ಈಚೆ ಬಂದೆ ಅಂದರು ಆವತ್ತೇ ಯೋಚನೆ ಮಾಡಿದೆ ಸರಿ ಸೇಲೆ ಎಲ್ಲ ಪರವಲ್ಲ ಎಂದು ಮಂಡೆಗೋರದು ಒಂದು ಅಮ್ಮೆಯ ಕೂಟಿ ಬಂದು 20,000 ರೂಪಾಯಿ ಹಣ ಕೊಟ್ಟುಬಿಟ್ರು ಸಾರ್ ನನಗೆ ಹೊಟ್ಟೆ ಬಂದುಬಿಟ್ಟು ಆತಿಲ್ಲ ಅತ್ತ ತಮ್ಮ ಮದುವೆ ಮಾಡಿಟ್ಟು ಮರುಜಿನಾಗ ಮಂಡೆಗೋರದಿಗೆ ಬಂದ ಅಮ್ಮೆಗ ಒಂದು ಗಿಫ್ಟ್ ಕೊಟ್ಟು ಕೈದ ಆ ಅಮ್ಮೆ ಅದನ್ನು ಪಿರಿಚಿ ನೋಡೋಣ ಅದು ಐಫೋನು ಅಪ್ಪೋ ಆಗ ಆ ಶೋಕ ನಾವು ಮೇಕಪ್ ಮಾಡಿದಾನ ಅದು ಇಟ್ಟು ಅದೇ ಹೋಗ ಪಿರಿಚಿ ನೋಡೋಣ ಅದೊಂದು ಬಟನ್ ಫೋನ್ ನಡೆದ ಅಲ್ಲಿಗೆ ಹೋಗೆ ಅಲ್ಲಿಗೆ ಹೋಗಿ ಲೆಟ್ರ್ ಬಿತ್ತೇನೆ ಬಟನ್ ಫೋನ್ ಮಾಕ ಒಂದು ಎಣ್ಣ ಐಫೋನ್ ಮಾಕ ಮಾಡಿತಿ ಇದನ್ನ ಏಮಾತಿದ್ದಿಲ್ಲ ಆತಿಂದ ಹೀಗೆ ಬರ್ತಾನೆ ಎಂಬ ಇತ್ತೆ ಹೋಯ್ಪ್ರವರ ಒಂದು ಅಂಜಾರ ಬೇರೆ ಒಂದಿಲ್ಲ ಅತ್ತವ ಅಂಜಿಕೆ ಇತ್ತ ನಂಗೆ ಸುನೀಲ್ ಜೋಗಿ ಹೋಗಿ ಹೇಗೋದು ಬಂದಾರ ಡಾಕ್ಟರ್ ಸುನೀಲ್ ಜೋಗಿ MA B.Ed MPhil PhD ಅವಕ್ಕೆ ಉದವಿ ಪೇರಾಸಿರಿಯರ್ ಕುಮರಗುರು ಪನ್ಮುಖ ಕಲೆ ಕಲ್ಲೂರಿಗೆ ಗಚ್ಚಿಗಿದ್ದಾರೆ ಬಡುಗ ಸಮುದಾಯ ಪತಿ ಆರೈಕೆ ಮಾಡಿದ್ದಾರೆ ಮಾದಿ ಅತ್ಯಂತ ಒಂದು ಸಾಕಾದ ಒಂದು ಒಳ್ಳೆಯ ನಾವಲ್ ಬರೆದಿದ್ದಾರೆ ಓಣಿ ಪೊಟ್ಟಿ ಅತ್ಯಂತ ಹೇಗಿದ್ದಾರೆ ಈಗ ಸಿರುಗದೈ ತೊಗುಪೆಲ್ಲ ಬಿಟ್ಟಿದ್ದಾರೆ ಅವಕ್ಕೀಗ ಅಂಜಬೇಕಾದ ಅಡದೆ ಮಾಕೆ ಅತ್ತೆಂಬ ಒಂದು ತಲೆಪನ್ನು ಗಣಂದಾರ ಕೈ ಮುಗದನೆ ಮಣ್ಣ ಬುಟ್ಲೆ ಮಡಕೆ ಇಲ್ಲೇ ತನ್ನ ಬುಟ್ಲೆ ದೇವರಿಲ್ಲ ಎಂದನೆ ನನಗೆ ಎತ್ತಪ್ಪ ಈ ಕೊಳಗ ಅರಿವುರ ತೇವಿಲ್ಲ ಅಯ್ಯ ಬಪ್ಪನೇ ಅಂಜಿಕೆ ಹೊಡೆದು ಬಂದೆ ಈಗೇನು ಅಂಜಿಕೆ ಜಾಸ್ತಿ ಇಟ್ರಿಯ ನನಗೆ ಮಮ್ಮನ ಮಾತು ಕೇಳ್ತ ಉಣ್ಣೆ ನನಗೆ ಅಂಜಿಕೆ ಜಾಸ್ತಿ ಇಟ್ಟು ಏಕೆಂದರೆ ಪಾಸಿಟಿವಾಗಿ ಗಣಾಂಬವಕ್ಕೆ ಬಂದು ಉಣರ್ಚಿ ವಶಪಡಕೂಡದು ಅಂಜಿಕೆ ಎಂಬವಕ್ಕೆ ಉಣರ್ಚಿ ವಶಪಡೋದು ಇಲ್ಲಿ ಮಮ್ಮನ ಮಾತು ಅದೇ ತಲೆಗೀಲ ಅಟ್ಟಿತ್ತು ಮಮ್ಮ ಏಕತ್ತು ಉಣರ್ಚಿ ವಶಪಟ್ಟ ಅಂದ ಅರಿವಿಲೆ ಮಮ್ಮ ಅಂಜಬೇಡ ನೋಡ ನುಡುವುದಿಲ್ಲ ಸರಿಯಾ ಅತ್ತ ಅಂಜಬೇಡ ನುಡುವುದಿಲ್ಲ ನೀರು ಹಾಕಿಬಿಡ ಒಪ್ಪನೆ ಸರಿ ಅಯ್ಯ ಇಂದಿನ ನಿಗழ்ச்சி ಕಾಲಾಗ ಏತಂಗೆ ಕೋಲತ್ತ ಉರಿದೋ ಅಲೆ எனக்கொಂದು ಅಂಜಿಕೆ ಏನರದಯ್ಯ ನಂಗೆ ಆಯುಧನ ಕೆಡಿಸಿಪ್ನ ಹೊರೋಂಬ ಒಂದು ಅಂಜಿಕೆ
ஐயா ಈಗ ಹೆಂಗೆ ಪೊರಂಗಾಡು ಸೀಮೆಗ ಹೊಸ್ತ ಒಂದು ಪಳಕ குறிப்பாக ಪೊರಂಗಾಡು ಸೀಮೆವಕ್ಕ ಕಟ್ಟಬಿಟ್ಟಗ ಮೇಲೆ ಇನ್ನಗಟ್ಟದ ಅವರು ಮದುವೆ ಮಾಡಿದಿಲ್ಲ ಅದು ಅಪ್ಪರ ರ್ಯಾರು ಅದಕ್ಕೂ ಪಲ ಕಾರಣ ನಡೆದೆ ಈಗ ಮೇಲ್ ಸೀಮೆಯಿಂದ ಮೇಲ್ ಸೈಡಿಂದ ಹೆಂಗ ಅಟ್ಟಿಗ ಬಪ್ಪವಕ್ಕೆಲ್ಲ ಒಂದು ಹೊಸ ಪಳಕ ಈ ನಿಶ್ಚಯ ಮಾಡುವ ಒಂದು ಪಳಕ ಬಂಟಯ್ಯ ಈಗ ಮಾಡೋಣ ಏನು ಅಂಜಿಕೆ ಅಂದರೆ ಬಪ್ಪ ಗಂಡು ನಾವೇ ಬಂದ ಉಣ್ಣೆ ಹೆಣ್ಣುಗೆ ಬಂದು ಅವಕ್ಕರ ಬಟ್ಟು ತೋರಿಸೋದಕ್ಕಾಗಿ ಒಂದು 5 ಪೌಂಡ್ ನಗೆ ಹಾಕಿಪ್ರಿಯ ಆಗ ಗಂಡುನ ಅಪ್ಪಗೊಂದು ಅಂಜಿಕೆ ಬಂದ್ರಯ್ಯ ಅವಕ್ಕೆ 5 ಪೌಂಡ್ ಹಾಕೋಣಾಗ ನಂಗೆ ಎಷ್ಟು ಪೌನ್ ಹಾಕೋದು 10 ಪೌನ್ ಹಾಕೋದು ಆಗ 10 ಪೌನು ನಗೆಗೆ ಎಲ್ಲಿಗೆ ಹೋಪೇ ಒಂದು ಅಂಜಿಕೆ ಇಡೋದಿಲ್ಲಯ್ಯ ಅದು ಏಪಿಡು ದೊಡ್ಡ ಅಂಜಿಕೆ ಓಸನ್ ಮಾಡುಯ್ಯ ಒಂದು ಎರಡವದು ಇಂದಿನ ಮದುವೆ ನೋಡೋಕ್ಕೂ ಒಂದು ಕಾಲಘಟ್ಟ ಕಟ್ಟಾಗ ಬಡುಗರು ಮದುವೆಗಯ್ಯ ಗವಸೊಗವ ತೋರಿಸೋ ಎಡೆ ಎಂಬುದು ಹೆಚ್ಚುಳು ಎಲೆ ಎತ್ತೋ ಎಡೆ ಅದು ಮುಂದೆ ಹೆಚ್ಚುಳು ಎಲೆ ಅಲ್ಲ ನಂಗೆ ಎತ್ತೆ ಪೈದನೆ ಹಗ್ಗವ ಕೊರತೆಲೆಯೋ ಅತ್ತೆಯ ಕೊರೆಯಬೇಡ ಅಂದನೆ ಆಗ ಆ ಎಲೆ ಮುಂದೆ ಅರಸನೆ ಇಂದು ಮನಸ್ಸಾಚಿ ಮುಟ್ಟಿಯೇಗಿ ಇಂದು ನಂಗ ಮನೆ ಸೇವೆಗೆ ಎಲೆಯ ಮುಟ್ಟೋಕೆ ದರ ಸಿದ್ಧಾರಿಯ ನಂಗ ಮನೆ ಹೆಂಗ ಎಮ್ಮಕ್ಕ ಕೋಪ ಮಾಡಬಿಡಿ ಅವೆಲ್ಲ ಆಮೇಲೆಲ್ಲ ಕೋಪ ಮಾಡಬಿಡಿ ಬಟ್ಟೆ ಉಟ್ಟು ಸಿಂಗಾರ ಮಾಡಿ ಒಂದು ಓರಣ ನಿದ್ದು ಹಾಡಿ ಪಾಡಿ ಓಣವೇತವರ ಸೇವೆಯ ಓಸನ್ ಮಾಡಿರುವಯ್ಯ ಕ್ಯಾಟ್ರಿಂಗ್ ಕಾರ್ ಬಂದಾಗ ಅತ್ತ ಆ ಅಂಜಿಕೆ ದೊಡ್ಡ ಅಂಜಿಕೆ ಅದ್ರ ಮೇಲೆ ಈಗ ಒಂದು ಹೊಸ ಪಳಕ ಬಂಟಯ್ಯ ನೀವು ಅರ್ಥರಾಕು ನಂಗೆ ಅಯ್ಯ ಬೆಳ್ಳಿಯ ಕಾಲು ಗಿಕ್ಕುಳ ನನಗೆ ಎತ್ತೆಲ್ಲ ಕಾಲುಗಳು ಸಿಕ್ಕಿದಾರಯ್ಯ ಇಂದು ನಂಗೆ ಮೆಟ್ಟಿಕ್ಕೋ ಕಾಲ ಬಂಟ ಮಿಂಜಿಕ್ಕೋ ಕಾಲ ಬಂಟ ನಂಗೆ ಅಯ್ಯ ಬೆಳ್ಳಿಯ ಕಾಲು ಗಿಕ್ಕುಳೆ ಈಗ ಆ ಅಂಜಿಕೆ ಕೂಡ ಈ ಮನೆಮಾಲೆಗೆ ಇನ್ನೊಂದು ಅಂಜಿಕೆ ಸೇದುಬಿಟ್ಟ ಎಲ್ಲಾಗ ಸೆಲವು ಈಗ ಬೇರೆ ನಂಗೆ ಒಳಗಾಪೆಲ್ಲ ಮಾಡೋ ನಿಂಗೆ ಅರ್ದುದಿ ಒಳಗಾಪೆಲ್ಲ ಮಾಡೋ ಅದೆಲ್ಲ ಪಳಗಿಟ್ಟೋ ದೊಡ್ಡ ಸೆಲವು ಅದು ಕೂಡ ಈ ಮನೆಮಾಲೆಗೆ ಅಂದ ಹೇಗೆ ಬ್ರೋಕರ್ ಫೀಸ್ ಹೇಗಿಸಿರಲ್ಲ ನನಗೆ ಅಂಜಿಕೆ ಬಂಟ ಏಕೆಂದರೆ ನಾ ಅರದ ಪಲ ಸಮೂಹನಗೆ ಈಸೋ ಬ್ರೋಕರ್ ಫೀಸು ಒಂದು ಎನ್ನ ಮದುವೆಗ ಸರಿ ಮಾಡೋನಗೋಸು ಒಂದು ಮದುವೆ ಮಾಡಲೇ ಏನೋ ಸೆಲವಾರವೋ ಅದನ್ನು ಪಾದಿಯ ಬ್ರೋಕರ್ ಫೀಸೇ ಇಸಿಂಡಾರ ನನಗೆ ಅತ್ತ ಒಂದು ಅಂಜಿಕೆ ಬಂಟ ಈ ಮಣಮಾಲೆಗೆ ಇವಾಗ ಏಸಾಗ ಬ್ರೋಕರ್ ಫೀಸ್ ಈಸಿರ ಆ ಬ್ರೋಕರ್ ಫೀಸ ಒಂದು ಟೈಮ್ ಈಸಿರವ ಇಲ್ಲ ಒಂದೊಂದು ಟೈಮ್ ಈಸಿರವ ಎಂಬುದು ಎನ್ನ ಒಂದು ದೊಡ್ಡ ಅಂಜಿಕೆ ಅದಗ ನಿಂಗೆ ಒಂದು ಸರಿಯಾದ ಬದಲಾಗೋದು ತೀರ್ಪಾಗೋದು ಎರಡವದು ಮಗರಿಸಿ ಐತು ಫೋಟೋ ಅತ್ತಂದು ಇತ್ತು ಪುದುವ ನಂಗೆ ಸಾರೆ ನಂಗೆ ಎತ್ತಪ್ಪ ಇದನ್ನೇ ಎಮ್ಮೆಯ ಸಾರೆಂದ ಕೊಳ್ಳು ಎನ್ನ ದೂರಂದ ಕೊಳ್ಳು ಅಂದನೆ ಅಯ್ಯ ಓಸನ್ ಮಾಡೋದು ಏಕಂದರೆ ಇಂದು ನಂಗೆ ಸಮೂಹನಗೆ ನೀಲಗಿರಿಗೆ ಮರಬಿಯಲ್ ನೋಯಿನ குறிப்பாக அதில் சிக்கல் செல் அனிமியா ಅಂದಾರ ನಂಗೆ ಬಡುಗರಿಗೆ ಅದು ಅಪ್ಪರಪ್ಪರ ಕಮ್ಮಿ ಏನಕ್ಕೆ ಕಾರಣ ಅಂದರೆ ನಂಗೆ ಮೊರೆ ನಂಗೆ ಅರದಯ್ಯ ಮೊರೆ ಅರದೋ ಅಕ್ಕರದೆ ಬಕ್ಕರದೆ ಸೀಮೆ ಅಡದೆ ನನಗೊಂದು ಅಂಜಿಕೆ ಬಂಟ ಈ ಮಣಮಾಲೆ ಮೂಲವ ನಂಗೆ ಮೊರೆ ಕೆಟ್ಟುಟ್ರವ ಒಂದು ದೊಡ್ಡ ಅಂಜಿಕೆ ಬಂಟ ನನಗೆ ಅಮ್ಮೆ ಎಂಬ ಒಂದು ಎಣ್ಣ ನನಗೆ ಎಂಬತ್ತಿ ಮಾಡಲೆ ಅದು ಕಾಲಗ ತಕ್ಕಿದ ಕೋಲ ಎಂಬುದನ್ನು ಒಪ್ಪುದು ಮುಡಿದ್ರವಯ್ಯ ಅದು ನನಗೆ ದೊಡ್ಡ ಅಂಜಿಕೆ ಅದನ್ನೂ ತಾಂಡಿ ಒಂದು ಫೋಟೋವ ಕೊಟ್ಟನೋ ಒಂದು ಫೋನ್ ನಂಬರ್ ಕೊಟ್ಟನೋ ಆ ಫೋನ್ ನಂಬರ್ ಬಿತ್ತು ಇನ್ನೂ ಒಂದು ಸಿಲ ಬ್ರೋಕರ್ ಇದ್ದಾರೆ ಈಗ ಒಂದು ಎಣ್ಣ ಮದುವೆ ಕೇದಿಗಿದ್ದಾಡೋ ಆಮ ಬಿಸ್ನೆಸ್ಗಾಗಿ ಆ ಫೋಟೋವ ಬುಡಾದಿಂಗೆ 4-5 ಸಾವಿರ ತೋರಿಸಿ ಹಣ ಮಾಡೋ ಬ್ರೋಕರ್ಸಿಂದ ಮಣಾರ ಇದ್ದಾರೆ ಆ ಫೋನ್ ನಂಬರ್ ಬಿತ್ತು ಆ ಪೇರೆಂಟ್ಸ್ ಡಿಸ್ಟರ್ಬ್ ಮಾಡೋ ಬ್ರೋಕರ್ಸ್ ಎಸಗೋ ಇದ್ದಾರೆ ನಂಗೆ ಅರ್ಧೋ ನಂಗೆ ಉರುಗುದು ಮುಡಿಯೋದಿಲ್ಲ ಈಗ ನನಗೆ ಸಾಲಕಾರರಾಗ ಬದಲಿಯಾಗೋದಿಲ್ಲ ಬಿಡ ಈಗ ಬ್ರೋಕರ್ನ ಫೋನ ಎತ್ತುದು ಎಂಬುದು ನನಗೆ ದೊಡ್ಡ ಒಂದು ಸಲಹೆ ಆಡದೆ ಈಗ ಒಂದು ದೊಡ್ಡ ಅಂಜಿಕೆ ಕೂಡ ಇದು ನಂಗೆ ಸಾರೆ ಆಡದೆ ಅದಕ್ಕ ಈ ಮಣಮಾಲೆ ಎಂಬುದು ಬಡಿವಾಗೆ ಮಾಡ್ರವ ಅತ್ತೆಂಬುದು ಎನ್ನ ಒಂದು ದೊಡ್ಡ ಒಂದು ಅಂಜಿಕೆಯ ಇನ್ನೊಂದು ಇನ್ನು ಮುಖ್ಯವಾದ ಒಂದು ಅಂಜಿಕೆ ಏನಾಗ್ತಂದ್ರೆ ಇಂದು ನಂಗೆ ಮದುವೆ ಮಾಡೋ ಸರಿ ಇಂದು ನಂಗೆ ಇಂದೊಂದು ಕಾಲ ಬಂಟ ಇಂದು ಮನೆಗೆ ಇಟ್ಟು ಮಾಡೋ ಕಪ್ಪರ ಕಮ್ಮಿ ಈಗ ಹಿಂಗೆ ಅಯ್ಯಾಕಲ್ಲ ಗಣ ಮನೆಗ ಒಂದು ಕೇತ್ರು ಈಗಿನ ಕಾಲನಾಗ ಏಕ ಮನಾರ ಡೈವರ್ಸಾರ ಅಂದ ಮನೆ 2 ಕಾರಣಯ್ಯ ನಾ ಅಯ್ಯಗೆ ಇದೆ ಒಂದು ಇಂದು ಎಣ್ಣುಕುಣವಿಯ ದೊಡ್ಡ ವಳರ್ಪು ಮನಸಾಚಿ ಮುಟ್ಟಿ ಹೇಗೆ ನಂಗೆ ಪಟ್ಟ ಕಷ್ಟವ ಆ ಎಣ್ಣುಕುಣವೆ ಪಡಕೂಡದು ಅಂದ ಹೇಗೆ ಕಷ್ಟ ಅಂದಲೇ ಏನಾದೇ ಹೇಗಾದ ದುಡ್ಸಿಬಿಟ್ಟು ಮನಸಾಚಿ ಮುಟ್ಟಿ ಹೇಗೆ ನಂಗೆ ಹೆಣ್ಣು ಕುಡುವೆ ಅಳ್ಳಗಕ್ಕೆ ಹೇಗಿದವ ಮನೆ ತುಳಸಿದವ ನನಗೆ ಅರ್ಧ ಆಸೆಗೆ ಸುಲು ಮಾಡಿ ಕೊಟ್ಟುಬಿಟ್ಟು ಕಷ್ಟ ಅಲ್ಲ ಕಷ್ಟ ಬತ್ತೆ ಅಲ್ಲ ಸೋಷಿಯಲೈಸೇಷನ್ ಎಂದಾರ ಸಮೂಹ ಕೂಡ ಸೇತಿದವ ಅಂತಂದರೆ ಇಲ್ಲೇ ಅವಕ್ಕರ ಮನೆ ಬಾತ್ರೂಮ್ ತವರ ಆ ಕಡೆ ಬಾತ್ರೂಮ್ ಹೋಗಿ ಉಚ್ಚೆಟ್ಟುದಿಲ್ಲ ಅಮ್ಮ
ಆ ಅಮ್ಮ ಇನ್ನೊಂದು ಮನೆಗೆ ಹೋಯ್ತು ನೀವು ವಾಳ್ಕೆ ಮಾಡೋದಿಲ್ಲ ಮಾಡಿಯವಾ, ಖಂಡಿತ ದೊಡ್ಡ ತಪ್ಪು ಮಾಡ್ತಿದ್ದೋ. ಅದರಿಂದ ಹಿಂಗೇನು ಒಂದಲೆ ಅಟ್ಲೀಸ್ಟ್ +2 ಹಿಂದಾಡಿದ ದೋಷಕಾಲ ಹಾಸ್ಟೆಲ್ ಬಿಡಿವಿ, ನೀವು ಹಾಸ್ಟೆಲ್ ಬಿಡ್ಲಿವಿ ದೋಷಕಾಲ. ಆ 1000 ಕುನವೆ ನೋಡ್ರೋ ಅವ್ಕರ ಕೋಡ ಪಳಗ್ಯಾರ, ಓ ಸೊಸೈಟಿ ಇತ್ತೆ ಆಡದೆ, ಸಮುದಾಯ ಇತ್ತೆ ಆಡದೆ ಎಂದು ಕತ್ತಾರ ಅಂದ ನೋಡ್ಲೆ 3 ತಿಂಗೋನಿಗೆ ಅವ ಮೂಟೆ ಕಟ್ಟಿಂದ ಎರಗ ಬಂದುಬಿಟ್ಟಿಯ. ಆ ಅಯ್ಯ ಕೇತ ಬೊಜ ಎಲ್ಲಿಗೆ ಹೋದೆ ಎಂದು, ಅಪ್ಪ ಅದು ಕೂಸ ಪಳಿಟು ಕೀದೆ ಅಮ್ಮ ಇಟ್ಟು ಇಡಿಪಿಲೆ ಆತೆಂದ ಅಮ್ಮೆಯ ಕೇಟ ನಾಯಿನಿಲ್ಲಿ ಒಬ್ಬ ಏನು ಮಾಡಿದುಂಟು ನಾನು ಹೋಯ್ಪ್ರಯಪ್ಪ ಅಂದ. ಆಗ ಅಯ್ಯ ಒಂದು ಭಾಷೆ ಇದೆ ನನಗೆ ಇನ್ನೂ ಕಿವಿ ಆಡದೆ, ಏಯ್ ಅಮ್ಮ ಪಳೀಟು ಕಪ್ಪಮ್ಮ ಅಲ್ಲ ಬೀತುಳೋ ಅಂದ. ಎತ್ತೇಂದೆ ಪಳೀಟು ಕತ್ತನೆ ಅಮ್ಮಮ್ಮ ಬನ್ನ ತಿಂದು ಟೀಯೇ ಕುಡ್ತಾಡ ಕಪ್ಪದು ಇಟ್ಟಿಡ್ಪಿಲೆಂಟು ಪಪ್ಪಮ್ಮ ಪಳೀಟು ಕಪ್ಪಮ್ಮನ ಅಂದ. 1000 ಕುನ್ನವೆಗೆ ಹಿಡಪ ಇಟ್ಟು ನಂಗೆ ಹೆಣ್ಣಿಗೆ ಹಿಡಿಪಿಲಿಯಾ, 1000 ಕುನ್ನವೆಗೆ ಹಿಡಪ ಇಟ್ಟು ನಂಗೆ ಕೂಸಿಗೆ ಹಿಡಿಪಿಲಿಯಾ? ದೊಡ್ಡ ತಪ್ಪು. ನಿಂಗೆ ಇದು ಕರೆಕ್ಟಾದ ಮಾತು. ವಳರ್ಪು ನೋಗೆ ನಂಗೆ ಸರಿಯಾಗಿ ವಳರ್ಪಿಲ್ಲ. ಆ ಕಡೆ ಮನೆ ಕೇಗುಲೆ ಈ ಕಡೆ ಮನೆ ಕೇಗುಲೆ ಇದು ನೋಗೆ ನಂಗೆ ಇಂಗ್ಲೀಷ್ ಮೀಡಿಯಮ್ ಬಂದದಿಂದ ಒಳಗೆ ನೋಡಿವಿ. ನಂಗೆಲ್ಲ ಪಳೀಟ್ ಕಪ್ಪನೆ, ನಂಗೆ ಅಕ್ಕನವಕ್ಕೆಲ್ಲ ಪಳೀಟ್ ಕಪ್ಪನೆ. ಒಟ್ಟಿಗೆ ಒಬ್ಬೊಬ್ಬನ ಮಂಡೆ ಎಣದು ಬಿಟ್ಟಾರ. ಆ ಕಡೆ ಮನೆ ಅಕ್ಕ ಈ ಕಡೆ ಮನೆ ಅಕ್ಕನ ಮಂಡೆ ಎಣದು ಬಿಟ್ಟಿಯ. ಅವಕ್ಕೆಲ್ಲ ಒಟ್ಟಿಗೆ ಪಳೀಟಿಗೆ ಹೋದಾರ, ನಲದಾರ ನೆಗದಾರ. ಇಂದು ಈ ಹೆಣ್ಣು ಒಂದು ವ್ಯಾನ್ನವರ, ಆ ಹೆಣ್ಣು ಒಂದು ವ್ಯಾನ್ನವರ, ಈ ಹೆಣ್ಣು ಒಂದು ವ್ಯಾನ್ನವರ ತನಿಯ ಬಂದಾರ. ದಾರಾಂದಾರಿಯರು ಏನಾಂದಾರಿಯರು, ಆ ಕಡೆ ಮನೆ ಏನಾಂದಾರಿರು ಈ ಕಡೆ ಮನೆ ಏನಿದ್ರು. ಆ ಎಣ್ಣೆ ಹೊತ್ತು ನೋಡಿ ಇನ್ನೊಂದು ಹೊಸ ಮನೆಗೆ ಕೈಲೆ ಆ ಹೆಣ್ಣು ಇದ್ದಾರವ. ವಳರ್ಪು ಮರ ತಪ್ಪುಂದು ಇದು ಈಗ ಕರೆಕ್ಟಾದ ಒಂದು ಭಾಷೆ ಇದೆ. ಅಯ್ಯ ಇನ್ನೊಂದು ಅಪ್ಪರ ದೊಡ್ಡ ಅಂಜಿಕೆ ಹೆಣ್ಣು ಕುಣವೆಯ ನಂಗೆ ಸರಿಯಾಗಿ ಸಾಕುದಿಲ್ಲ, ಅದು ಉದಾರ್ಥ ಕಷ್ಟವೇಗಿ ಸಾಕುದಿಲ್ಲ. ಎರಡವದು ಎಣ್ಣ ಕೊಟ್ಟು ಏಲ ಸೂಸುಂದನೆ ನಂಗೆ ಎತ್ತಪ್ಪ. ಎಣ್ಣೆ ಕೊಟ್ಟು ಏಲ ಸೂಸುಂದನೆ ಒಂದು ಎಣ್ಣ ಒಂದು ಮನೆಗೆ ಮದುವೆ ಮಾಡಿ ಕೊಟ್ಟ ಉಣ್ಣೆ ಆ ಹೆಣ್ಣು ನಂಗ ಮನೆ ಹೆಣ್ಣು ಅಲ್ಲ, ಅವ ಇನ್ನೊಂದು ಮನೆ ಹೆಣ್ಣು. ಇದು ಮನಸಾಕ್ಷಿ ಮುಟ್ಟಿ ಹೇಗಿಲ್ಲ ಇಂದಿನ ಸಮೂಹನಗೆ ಆ ಎಣ್ಣ ಕೊಟ್ಟು ಕೈದ ಉಣ್ಣೆ ನಿಂಗೆ ಅರ್ಧರಾಕು ಒಂದು ಸಡಂಗುನಗೆ ಒಂದು ಬೆಳ್ಳಿ ಉಂಗುರ ವೀಸಿ ನಂಗೆ ಮನೆ ಬೀತನೋ. ಇಂದು ಮದುವೆ ಕೈಟು ಆ ಮನೆಗೆ ಅಪ್ಪಾಲ ಅವ್ವ ಇಲ್ಲ ಕುರಿಪ ಅವ್ವ ಇಲ್ಲ. ಆ ಎಣ್ಣ ಅವಕ್ಕ ಮನೆ ಹೆಣ್ಣು ಮಕ್ಕೆಯೇ ಟ್ರೀಟ್ ಮಾಡಿರ, ಅವಕ್ಕ ಮನೆ ಹೆಣ್ಣು ಮಕ್ಕೆಯೇ ಟ್ರೀಟ್ ಮಾಡಿರ. ಆ ಹೆಣ್ಣುನ ಅವ್ವೆ ಆ ಎಣ್ಣೆ ಬಿಡುವುದೇ ಇಲ್ಲ. ಇದು ನಂಗೆ ಸಮುದಾಯನ ದೊಡ್ಡ ಒಂದು ಅಂಜಿಕೆ. ಒಂದು ವಿಷಯವ ನಂಗೆ ಓಸನ್ ಮಾಡೋದು, ಒಂದು ಹೆಣ್ಣ ಮದುವೆ ಕೇಗಿದೆ ಉಣ್ಣೆ ಆ ಹೆಣ್ಣು ಬಂದು ಆ ಮದುವೆ ಕೇಗಿದ ಮನೆ ಹೆಣ್ಣು ಕಷ್ಟವೋ ನಷ್ಟವೋ ಸಾಲವೋ ಸೂಳವೋ ಅಲ್ಲಿಬ್ಬುದು ನನಗೇನು ಅಂಜಿಕೆ ಅಂದರೆ, ಒಂದು ವೇಳೆ ಈ ಮ್ಯಾಟ್ರಿಮೋನಿಯ ಮೂಲವ ಒಂದು ಮನೆ ಇಬ್ಬ ಹೆಣ್ಣು ಒಂದು ಮನೆಗೆ ಒಂದು ಹೆಣ್ಣಿದ್ದೀಯಾಂಪಿ ಆಗ ಇತಮಾಕ ಗಂಡು ಸಿಕ್ಕಿರುವ ಅಂದ ಅರಸೋ ಒಂದು ಅಂಜಿಕೆ ನನಗೆ ಬಂದುಬಿಟ್ಟು ಅಡದೆಯ ಇತಮಾಕೊಂದು ಗಂಡು ನಂಗೆ ಸಿಕ್ಕಿನವ ನಂಗೆ ಮನೆಗೆ ಬೀತು ಬಣ ಅತ್ತೆ ಮೊದಲು ಕಾಲ ಬಂದುಬಿಟ್ರು ಅವರು ನನಗೆ ಅಂಜಿಕೆಯ ಖಂಡಿತ. ಒಂದು ಎರಡಾவது ದೊಡ್ಡ ಅಂಜಿಕೆ ಇನ್ನಗಟ್ಟ ನಂಗ ಸಮುದಾಯಗ ಇಂದು ಒತ್ತುಟ್ಟಿ ನಾಯಿಗೆ ಒತ್ತುಟ್ಟು ಅನ್ನಗಟ್ಟ ಒಂದು ಜನತ ನಂಗೆ ರಾಗು ಕಾಲ ಯಮಗಂಡ ಅದೆಲ್ಲ ಕೆಡೆಯ ಸಂತು ಇರುಣಗತ್ತೆ ಎಣ್ಣೆ ಕೂಟ್ಟು ನೋಯ್ದೋ ಇಂದು ಹೊಸ ಬಡಗ ಪಳಗಿಟ್ಟು. ಇನ್ನೊಂದು ಜಾದಗ ನೋಡೋದು ಎಂಬುದು ನಂಗೆ ಸಮುದಾಯನಾಗೆ ಜಾದಗ ಜೋಶಿ ಎಲ್ಲ ಇಲ್ಲೇ ಏನಗೊಂದು ಅಂಜಿಕೆ. ಈ ಮ್ಯಾಟ್ರಿಮೋನಿಯಲ್ ಮೂಲಮ ನಿಂಗೆ ಜಾದಗವ ನಿಂಗೆ ಅಪ್ಲೋಡ್ ಮಾಡಿ ಅತ್ತೆಂಬ ಒಂದು ನೆಲಮೆ ಬಂದುಟ್ರ ಬರೋ ಎಂಬುದು ನನಗೆ ದೊಡ್ಡ ಅಂಜಿಕೆಯ. ಹೆಣ್ಣುಗ ಬಂಗಾರ ಗೋಡೆಯ ಸುಣ್ಣ ಅಂದನ ಅಯ್ಯ, ಹೆಣ್ಣುಗ ಬಂಗಾರ ಗೋಡೆಗೆ ಸುಣ್ಣ. ಇಂದು ನನಗೆ ಅರದು ವರದಕ್ಷಿಣೆ ಈಸೋದು ಎಂಬುದು ನಂಗೆ ಸಮುದಾಯನಾಗ ಇಲ್ಲೇ. ವರದಕ್ಷಿಣೆ ಈಸಿ ಹೆಣ್ಣು ಕೂಡಮ್ಮ ಒಬ್ಬ ಗಂಡ ಅಲ್ಲ ನಂಗೆ ಸಮುದಾಯ ಒಂದು ಕಟ್ಟಿತೆ ಹೆಣ್ಣು ಕೂಟಿ ಬಂದಿದೆ, ಹೆಣ್ಣು ಕೂಟಿ ಬಂದ ಹೆಣ್ಣು ಕೂಟಿ ಬಂದಿಡದೆ ಎಲ್ಲಿ ಎಲ್ಲ ಮಣಮಾಲೆ ಮಾಕೆ ಈಗ ಈತ ಮಾಕೊಂದು ನೆಲಮೆ ಬಂದುಟ್ರ ಬರೋ ಒಂದು ಅಂಜಿಕೆ ಇಡದೆ ಕಡೇಸೊಂದು ಅಂಜಿಕೆ. ಇಂದು ನಂಗೆ ಫಲ ಮನೆಗೆ ಇಟ್ಟು ಬೇಯಿಸೋದಿಲ್ಲ, ಸ್ವಿಗ್ಗಿಗೆ ಆರ್ಡ್ರ್ ಮಾಡೋ. ಈಗ ಅತ್ತ ಮಾಕೆ ನಂಗೆ ಹೆಣ್ಣು ಕುಣವೆಯ ಮದುವೆಗಾಗಿ ಸೆಲೆಕ್ಟ್ ಮಾಡೋ ಆರ್ಡ್ರ್ ಮಾಡೋ ಒಂದು ಕಾಲ ಇಲ್ಲಿಂದ ಬಂದುಟ್ರ ಬರೋಂಬ ಒಂದು ಅಂಜಿಕೆ ಇಡದೆ. ಇನ್ನು ಮನಾರ ಅಂಜಿಕೆಟ್ಲೆಯೋ ಮಂದ ಕೂಡಿದೋ ಮಂದನಿಗೆ ಮುಡಿಬಡದೆ ಮಾತಾಡದೆ ಇಲ್ಲಿ ಬಂಧು ಭಾವಕ್ಕೆಲ್ಲ ಅಯ್ಯ ಮಮ್ಮೆ ಈಗ ಹಿಂಗೆ ಪಾಸಿಟಿವ್ ಬೆಪ್ಪಿಲ್ಲ ಒಂದು ಎಣ್ಣೆ ಸಿಕ್ಕಾರವ ಅಂಜಿಕೆ ಐತೆ ಬಂದಾರೆ ಅದೊಂದ ನೆತ್ತಿಯ ಬರೆ ಕೆತ್ತಿಲ ಹೋಗ ಎಲ್ಲ ನಂಬಿಕೆ ಇಬ್ಬೋ ಕಾಲಗ ತಕ್ಕಿದ ಕೋಲವ ಊರುವೋ ಅಲ್ಲ ಆಯುಧನ ಕೆಡಿಸಬೇಡ ವಸ್ತುನ ಉಟ್ಟು ಮಾಡಬೇಡ ಹಿರಿಯೋರು ನಡೆದ ದಾರಿಗೆ ನಂಗೆ ನಡೆದು ಬಪ್ಪೋಂಬ ಒಂದು ಮಾತು ಹೇಗೆ ಎನ್ನ ಉರೆಯ ಮುಡಿಚಿನೆ ಎಲ್ಲಾಗ ಕೈ ಮಗುದನೆ ನನ್ನಿ ಸುರೇಶ್ ಯೋಗಿ ಅವಕ್ಕ ಅಪ್ಪರ ಶೋಕ ಅಂಜಿದ್ರು ಏನಾಗೀಗ ಒಂದು ಅಂಜಿಕೆ ಬಂದುಬಿಟ್ಟ. ಈ ಸುಜಾಮ ಯುವಕರು ಮಾತಾಡಿಬಿಟ್ರು ಆಗ ಏನಂದುತ್ತ ಈ ಮಂದನೋಗ ತೀರ್ಪೇಗೆ ಹೋದು ಎಂಬ ಒಂದು ಅಂಜಿಕೆ ಬಂದುಬಿಡೋನೆ. ದರಾರಿ ಒಬ್ಬನ ತೊಣಗೆ ಸೇತಿಲ ಸರಿಮಾಕೆ ತೋರಿತು ನಾ ದಾರವ ತೇರೋದು
ಆರತಿ ಬಂದಲ್ತ ಸರಿ ಮಾಕ ಏನಾಗ ಇನ್ನೂ ಸ್ಥಿತಿ ತಿಳಿವು ಬೇಕು ನೀಗ ಬಂದದಕ್ಕಿಂತ ಹೊಡ್ತಾ ನಾ ಇದಾಲೆ ಒಂದು ತೀರ್ಪು ಹೋಗೋದು ಮಾಡಿದ್ರೆ ಮಕ್ಕೆ ಏಕಂದರೆ ನಂಗೆ ಕಲಾಚಾರನೋಗೆ ನೆರೆಯ ಮಾತ ಬಂದುಬಿಟ್ಟ ಈಗ ನನಗೆ ಯೂಟ್ಯೂಬ್ನೋಗ ನೋಡಲೆ ನಂಗೆ ಮದುವೆಲ್ಲ ಹಾಕ್ಯಾರ ಆ ಯೂಟ್ಯೂಬ ನಿಂಗೆ ಆ ಟೈಟ್ಲ ನೋಡೋದು ನೋಡಲೆ ಅದು ಬಡುಗರು ಮದುವೆ ಅಲ್ಲ ಟೈಟ್ಲ ನೋಡೋದ ಅದು ಬಡುಗರು ಮದುವೆ ಮಾಕ ತೋರ್ರ ಬಡುಗರು ಮದುವೆ ಅಂದರೆ ನಂಗೆ ಅರಿಯಾಕು ನಾ ಮರಣ ಹೋದ ವಾರ ಒಂದು ಯೂಟ್ಯೂಬ್ನೊಳಗೆ ಒಂದು ಓಂಡಿಡ್ದೆ ಅಲ್ಲಿ ಹೋಗಿ ಮದುವೆಲ್ಲ ಬಿರಿಗಿ ಎಲ್ಲ ತಾಲಿ ಕಟ್ಟಿ ಎಲ್ಲ ಮಾಡಿಬಿಟ್ರು ಮಕ್ಕೆ ಇಪ್ಪಟ್ಟು ಒಂದು ಕೇಕ್ ಹೊತ್ತು ಬಂದು ಬೀತರು ಒಂದು ದೊಡ್ಡ ಕೇಕ್ ಒಂದು ಟೇಬಲ್ ಹೊತ್ತು ಒಂದು ಬೀತರು ಈ ಕಡೆ ತಮ್ಮನ ಹೆಸರು ಆಡದೆ ಈ ಕಡೆ ಅಮ್ಮಿ ಹೆಸರು ಆಡದೆ ಆಪಟ್ಟೆ ಒಂದು ಕತ್ತಿ ಕೊಟ್ಟಿದ್ದಾರೆ ಆಮೇಲೆ ನಡುವ ಎರಡು ಸೀಗಿಬಿಟ್ಟೆ ಅದನ್ನ ನನಗೆ ಬೆಳಗವೇ ಇಲ್ಲ ಇದು ಎಲ್ಲಿಂದ ಬಂದ ಈ ಕಲಾಚಾರ ಎಲ್ಲಿಯೋ ಒಂದು ಪೋಲಿತನಕ್ಕೆ ಹೋಗಿ ನನಗೆ ಸಿಕ್ಕಿಬಿಟ್ಟವೋ ಅತ್ತೆಂಬ ಅಂಜಿಕೆ ನನಗ ಒಂದು ಪೋಲಿತನಕ್ಕೆ ಹೋಗಿ ಈ ಬಡುಗು ಸಮುದಾಯ ಸಿಕ್ಕಿಬಿಟ್ಟವೋ ಅತ್ತೆಂಬ ಒಂದು ಅಂಜಿಕೆ ಅಡದೆ ಇಯರ್ಕೆಯಾನ ಒಂದು ವಿಷಯ ಸಾಧಾರಣ ವಿಷಯ ಮದುವೆ ಮಾಡೋದು ಎಂಬುದು ನಾ 3 ವಯಸ್ಸಾಡೋನೆ ಒಂದು ಜನ ಹೊರಗಿಂಡಿದ್ದೆ ಒಂದು 6 ಮಣಿ ಅದೇ ಎಚ್ಚರಿಕೆ ಆಯ್ತು ಅದೇ ನೋಡೋನೆ எங்கள் ಮನೆಯೋಗೆ ಒಂದು ಅಕ್ಕ ಅದೇ ಅಣಕೂ ನೀರು ತುಂಬಿಟ್ಟು ನನ್ನ ಮನೆಗೆ ಹೋಗಿ ಓದ್ಯಾ ನಾ ಇದು ಮನೆ ಹೊರಗಿಂಡಿದ್ದೆ ಇಟ್ಟು ಮನೆಗೆ ಹೋಗಿ ಬೀತಿಟ್ಟು ಬಂದ್ಯಾ ಓದ್ಯಾ ಏನು ಅಲ್ಪ ಆ ಕಡೆ ಕುಳಿದಿಟ್ಟು ಮುಣುಮುಣು ನೆಗದನ ಅಕ್ಕ ಓಪನೆ ಐತೆ ನೋಡಣ ನನಗೆ ಒಂದು ಬೆಳಂಗುಲೆ ಒಂದು 9 ಮಣಿ ಆಯ್ತು ಒಂದು 5-6 ಒಂದು 8 ಐನವಕ್ಕ ಎತ್ತಿಯವಕ್ಕ ಮನೆಗೆ ಬಂದರು ಅವಕ್ಕಾಗಿ ಇಟ್ಟಿಕ್ಕಿದ್ರು ಅವಕ್ಕ ತಿಂದರು ಹೋಗ್ಬಿಟ್ರು ನಾ ಏನು ಎತ್ತಿಯಾ ಎತ್ತೆ ಏನಂದೆ ಅಲ್ಪಗ ಮದುವೆ ಸಿಕ್ಕವೇ ಬಂದವು ನೋಡುಂದ ಇತ್ತ ಮದುವೆ ಕೋಜಾಮನ ಹಿಂಗೆಲ್ಲ ಹೊರಗಿನ ನಿಮ್ಮನ್ನ ಕುಟ್ಟಿನ ಬಂದಾರೆ ಅದಕ್ಕಿಂದಾಡು ಒಂದು ಇಳು ತಿಂಗು ಆಗಿ ಏನು ಸಿಕ್ಕವೇ ಬಸರಾದಕ್ಕಿಂದಾಡು ಅಂತರ್ಕೋ ಎಲ್ಲ ಬಂದು ಇಂದು ಕಣ್ಣಿ ಕಟ್ಟೋ ಮದುವೆ ಅಂದರು ಆಗೆಲ್ಲ ಒಂದು ಬೆಳಂಗುಲೆ ಇಂದು ಏನು ನಡೆದೇ ನೋಡಲೆ ನಂಗೆ ಒಂದು ಪೋಲಿತನ ಹೋಗಿ ಸಿಕ್ಕಿದೋ ಆ ಪೋಲಿತನ ಅಂದ ನಂಗೆ ಹೊರಾಸು ಬಪ್ಪದುಗ ಒಂದು ನಂಬಿಕೆಯ ಈ ಕೂಟ ತಂದರ ಅಂದಲೇ ಅದು ಈ ಕೂಟನ ಸಕ್ಸಸ್ ಇಂದ ಇಂಡು ಒಂದು ಸಾಧಾರಣ ವಿಷಯ ಒಂದು ಹೆಣ್ಣು ಗಂಡು ಮದುವೆ ಮಾಡೋದು ಎಂಬುದು ಒಂದು ಎಲ್ಲ ಜೀವರಾಶಿಗೂ ಪೊದುವಾನ ಒಂದು ವಿಷಯವ ನಂಗೆ ಒಂದು ಟೆಕ್ನಾಲಜಿ ಕೈ ಕೊಟ್ಟುಟ್ಟು ಏನ ನಡೆದರವರಿಗೋ ಒಂದು ಅಂಜಿನಿದ್ದೋ ಅತ್ತೆಂದು ನಂಗೆ ನೋಡೋನೆ ನನಗೆ ಎಲ್ಲಿ ಇದ್ದೋ ಆಗ வாழ்க்கைய பற்றிய நம்மளுடைய புரிதல் ஏளவு நடதே அத்தமனா யோசனை ಮಾಡಬೇಕಾದ ಅವಶ್ಯ ಅಡದೆ எல்லாவே அற்ற கண்ணதாசன் இதுங்க வாழ்க்கை என்றால் 1000 இருக்கும் வாசல் தோறும் வேதனை இருக்கும் வந்த துன்பம் எதுவென்றாலும் வாடி நின்றால் ஓடுவதில்லை ಎಂದಮ್ಮ ಎಲ್ಲ ಅಟ್ರ ಅಲ್ಲಿ ಇಟ್ಟತಾ ಆಡೋದು ಇಟ್ಟತಾ ಇಬ್ಬುದು ಆತೆಂದೇಗಿ ನಂಗಾಡ ಒಂದು ಕಣಕ್ಕೆ ಹಾಕಿನೋಲೆ ಅದೊಂದು ಕಣಕನು ಹೊರ வாழ்க்கையை பற்றின புரிதல் ನಂಗೆ ಇಲ್ಲೇ ಅತ್ತೆ ಮನತ ಈಸಗ ಪ್ರಚನೆಯು ಬಂದರ ಅತ್ತೆ ಎಂಬುದನ್ನ ಒಳ್ಳಂಗೆ ಅರ್ಥ ಮಾಡಿವಳಿ ಕಣ್ಣದಾಸನ ಹೊಳಿ ಸೋಕ ಇದ ಗುಡಿಗೋಗ ಓಪ ನೀರು ತೀರ್ಥವಾಯಿ ಹೊರಾಸು ಬಂದರ ಪೈಪುಂತ ನೀರೆತ್ತಿನೋನ ಹೊರಾಸು ಪಪ್ಪನ ತೀರ್ಥವಾಯಿ ಬಂದರ ಹೂ ಕೂದು ಹೋಗೋನ ಪುಷ್ಪವಾ ಬಂದರ ಮನೆಯಂತ ಕೂ ಬೇಸಿ ಎತ್ತಿನೋನ ಬಪ್ಪನೆ ಪ್ರಸಾದವಾ ಬಂದರ ಗುರುಸಾದ ಓದೋದು ಪ್ರಸಾದವಾ ಬಂದರ ಈ ಮನಸ್ಸ ಮಟ್ಟು ಜನಾಗ ಹೋಯ್ಟು ಬನ್ನತ್ತವ ಏಕ ಮಾರಾದ ಇದೇ ಬನ್ನ ಅಂತ ಕೇತ ಒಂದು ಮಾತವೂ ಇಲ್ಲದ ಬನ್ನ ಏಕ ಅತ್ತೆಂದಲೇ ಮನಸ್ಸಗತ್ತ ಮನಸ್ಸಡದೆ ಆ ಮನಸ್ಸ ಸರಿ ಮಾಡೋದು ಮುಡಿಯ ಮನಸ್ಸು ಹತ್ತ ಅಟ್ರ ಮನಸ್ಸು ಅಡೋನಿಗೆಟ್ಟ ಮನಸ್ಸು ಇತ್ತಿದ್ದನ ಆಗ ನಂಗೆ ಮನಸ್ಸ ಬಂದು ಸರಿ ಮಾಡಾದಲ್ಲೇ ಇದೆಲ್ಲವೇ ಸರಿ ಆಗ ನಂಗೆ ಮನಸ್ಸೆಲ್ಲ ಬಿಟ್ಟೋಡು ಅಂತ ಈಗ ಟೆಕ್ನಾಲಜಿ ಹೋಗ್ಬಿಟ್ಟು ಈಗ ಈ ಟೆಕ್ನಾಲಜಿಯಿಂದ ಏದಾಲು ಬಂಬು ಬಂದು ಇಟ್ಟರೆ ಒಂದು ಈಸಗ ಬೆಳಕವೇ ಈಗಿಂಡಿದ್ದಾರೆ ಆಗ ಮನಮಿರಿಂದಾಲ್ ಮಾರ್ಗವುಂಟು ಏನ ಕೊರೆ ಎಂಬುದು ಏನ ಕೊರೆ ದಾರ ಕೊರೆ ಇಲ್ಲದ ಮಂಚ ಇದ್ದೇನೆ ಕೊರೆ ಇಲ್ಲದ ಮಂಚ ಒಬ್ಬನೇ ಹೇಗಿಲ್ಲ ನೋಡೋ ಮೈಕಲ್ ಜಾಕ್ಸನ್ ಅಪ್ಪರ ಸೊಕ್ಕಾದ ಒಂದು ಪಾಟ್ನೋಗ ಕತೆ ಹೀಗ್ಯಾರ ನಿಮಗೆ ಜನಾಗೋ ಮೊಗ ನೋಡಿ ಇರ್ತೀವ ಆ ಮೊಗ ನೋಡೋ ಕನ್ನಡಿ ಹೋಗಿ ಒಂದು ಮಂಚ ತೋರ್ನತ್ತವ ಅಮ್ಮನ ಸರಿ ಮಾಡಿಬಿಡಿ ಒಳಗವೇ ಸರಿ ಆಯ್ಬಿಟ್ರ ಅಂದ ಅಮ್ಮ ದಾರ ನಂಗತ್ತ ನಂಗೆ ಕೊರೆಯ ಬಿಟ್ಟುಟ್ಟು ಅಡ್ತವಕ್ರವೇ ಕೊರೆಯಿಗಿ ಅತ್ತೆ ಕಪ್ಪು ಕೆಪ್ಪು ಇತ್ತೆಲ್ಲ ಹೇಗೆ ಏಕ வாழ்க்கையை ನಂಗೆ ಪಾಳಾಕಿಟ್ಟಿದ್ದೋ ಅಂತ ಈ ಸಮುದಾಯವೇ ಇಂದಿತ್ತು ಹೋಗಿ ನಡೆದೇ ಮನೆ ದಯಮಾಡಿ
ಇತ್ತಮಾಕೆ ಏದಾಲು ಒಂದು ಮೂಲವಾಗಿ ಇತ್ತವ ಟೆಕ್ನಾಲಜಿ ಮೂಲವಾಗಿ ಇಲ್ತಾ ನಂಗೆ ಕುನೆವೇಗ ಮದುವೆ ಆಗಲಿ ನಂಗೆ ಕುನೆವೆ ನಂಗೆ ಕುಲ ವಿರುತ್ತಿ ಆಗಲಿ ಎಂಬುದನ್ನ ಹೆತ್ತಿಯ ಪಾದಗ ನಂಗೆ ಬುದ್ದು ಒಣಗಿ ಕೇತುಂಡು ದಯಮಾಡಿ ಕುನೆವೇಗ ಮದುವೆ ಮಾಡೋ ಅತ್ತೆಂಬ ಒಂದು ಮನಸ್ಸೋಡು ಒಪ್ಪೋ ಇತ್ತೆ ಇದ್ದಲ್ತಾ ಮದುವೆ ಮಾಡೋದು ಇತ್ತೆ ಇದ್ದಲ್ತಾ ಹಾಕೋದು ಹೆಂಗೆ ಇತ್ತ ಬೇಕು ಅತ್ತೆ ಬೇಕು ಒಂದು ಕಂಡೀಷನ್ ಹಾಕೋದ ಇದೆಯೇ ಎಲ್ಲಿಗೋನೋ ಅಥವಾ ಕಂಡೀಷನ್ ಹೋಗಿ ನಂಗೆ ಇದ್ದವ ಇಲ್ಲೇ ಅಥವಾ ಕಂಡೀಷನ್ ಹೋಗಿ ಸಮುದಾಯ ಹಿಡ್ದಿಯಾ ಇಲ್ಲೇ ಮನಸ್ಸ வாழ்க்கை ಎಂಬುದು ಇಂದಿದ್ದಮನ ನಾಯಿಗೆ ಕಾಣೆಯನ್ನು ಇಲ್ಲಿಯಾ ಇಂದುತ್ತ வாழ்க்கை ನೆನ್ನೆ ಬಾಳ್ದು வாழ்க்கை ಅಲ್ಲ ನಾಯಿಗೆ ಬಂದರವ ಅಂದ್ರೆ ನಂಗೆ ಅರಿಯೋ ಹಿಂದೆತ್ತಿದ್ದು ಒಂಬತ್ತ வாழ்க்கை ಅತ್ತೆ ಮನತ್ತ ಟೇಕ್ ಇಟ್ ಇಸ್ ಎ ಪ್ರೆಸೆಂಟದಲ್ಲಿ ಏನೋ ಗಿಫ್ಟು ಈ ಗಿಫ್ಟ್ ಏಕೆ ಅನುಭವಿಸೋದಕ್ಕೆ ಮುಡಿಯಾದೆ ಈ ಕುನ್ನವೇ ಈ ವಯಸ್ಸಾಗಿ ಮದುವೆ ಮಾಡೋದಿದ್ದಾರೆ ಅಂತ ನನಗೆಲ್ಲ ಯೋಚನೆ ಮಾಡೋದು ವಿಷಯ ಬಪ್ಪನೆ ದಯಮಾಡಿ ಪೋಲಿತ್ತನ ಅಂದ ಹೊರಸು ಬಾರಿವೆ ಹಣವ ಬೀತು ದಾರಂದು ಏನು ಮಾಡೋದು ಮುಡಿಯ ಹಣವ ತಿಂಬುದು ಮುಡಿದ್ರವೇನಾ ತಿಂಬುದುವೇ ಮುಡಿಯ ಎಲ್ಲ ಅರ್ಧ ಅಪಟ್ಟಾಪ್ಟಿ ಇದನ್ನೋಗೆ ತೋರಿಸಿದ್ರು ಅವನು ನಿಂಗೆ ನೋಡಿದಿ ಅಲ್ಲಿ ಹೋಗಿ ಆ ಭೂಕಂಪ ಬಂದು ಆ ಎಳವತ್ತು ಮಾಡಿ ಬಿಲ್ಡಿಂಗ್ ಅದೇ ಕಾಮನೆ அடுத்த ನಿಮಿಷ ಕ್ಯೂನು ನಿದ್ದು ಇಟ್ಟೀಸಿನ ಆ ಕೋಡೀಶ್ವರ ಇದು ತ ಮನಸ್ಸ வாழ்க்கை ಇದಿಗೋಗಿ ಈಸಗ ಕಾಂಪ್ಲಿಕೇಶನ್ಸ್ ಬೇಕಾ ಒಂದು ಹೆಣ್ಣವು ಒಂದು ಗಂಡವು ಮದುವೆ ಮಾಡಿಸೋದಾಗ ಈಸಗ ಕಾಂಪ್ಲಿಕೇಶನ್ಸ್ ಬೇಕಾ ಈಸಗ ಪ್ರಚನೆ ಬಂದರವ ಈಸಗ ತೇವಯ್ಯ ಅವಕರು ನಂಗಮಾಕ ಮನುಷ್ಯರ್ತಾನೆ ನಂಗವೂ ಅವಕರಮಾಕ ಮನುಷ್ಯರ್ತಾನೆ ಎಲ್ಲ ಸಾರ ಆಡೋ ಕೊರ ಎಲ್ಲ ಸಾರ ಅಟ್ರ ಸಗಿಪ್ಪು ತನ್ಮೆಯೋಡ ನಂಗೆಲ್ಲ ಸಗಿಚಿಂಡು ಓಪೋ ಅತ್ತೆಂಬ ಒಂದು ಮನಸ್ಸ ಮಾಡಿವಿ ನಂಗೆ ಮನಸ್ಸು ಮಾರಾದಲೆ ನಂಗೆ ಕುನೆವೆಗ ಮದುವೆ ನಡೆಯ ಬರೋದು ಬಿತ್ತುಳಿ ಎಲ್ಲ ಮನಸ್ಸು ಮಾರಿ ಎಲ್ಲ ಕೊರೆ ಅಟ್ರತಮ್ಮ ಎಲ್ಲ ತತ್ತ ಅಟ್ರ வாழ்க்கைன்றா ಇತ್ತ ಎಲ್ಲವೇ ತೆತ್ತ ಇದ್ದವಕ್ಕ ಇತ್ತ ಬಾ ಸಾವಿರ ಕಣಕ್ಕನೋಗೆ ನಂಗೆ ಅಯ್ಯನವಕ ಅವ್ವಯ್ಕ ಅಪ್ಪನವಕ ಎಲ್ಲ ಇದ್ದಿದ್ದಾರೆ ನಿಂಗೆ ಹೋಯ್ ತೆತ್ತ ಇಬ್ಬತ್ತಮ್ಮ ಗೆರೆ ಹಾಕಿ ಇತ್ತ ಇಬ್ಬದು ಒಂದು ನಿಂಗೆ ಒಂದು ನಾವು ಮಾಡಬೇಡಿ ಹೇಗಿ ನಂಗೆ ಕುನಿವಿಯ ಸುನಿಲ್ ಜೋಗಿ ಒಪ್ಪರ ಶೋಕ ಇದ್ದರು ಸಾಕೋ ಮೊರೆ ಸರಿಯಾದ ಮೊರೆಯ ಸಾಕುಲು ಎಂಬುದನ್ನ ಎಲ್ಲ ಅರ್ಥ ಮಾಡಿವಳಿ ಇನ್ನು ಮೇಲೆ ಬಪ್ಪ ಕುನಿವಿಯಾಲಿ ಒಂದು ಸೊಸೈಟಿ ಕೂಡ ಒಂದು ಸಮುದಾಯ ಕೂಡ ಒಂದು ಸ್ವಂತ ಬಂಧ ಕೂಡ ಸೇತಿ ನಂಗೆ ಕುನೆವಿ ಸಾಕುವೋ ದಯಮಾಡಿ ಕುನೆವೆಲ್ಲಗ ಮದುವೆ ಆಗಲಿಂದ ಅರಕೆ ಮಾಡುವಂದು ಹಿಂಡು ಈ ಇದನ್ನೋಗೆ ತೀರ್ಪೊಂದು ಹೇಗೋದು ಏನಾಗ ಒಂದನ್ನು ತೋರ್ಲೆ ಏಕೆಂದರೆ ಅಂಜಿಕೆಯ ಬಿಟ್ಟು ಅಂಜಿಕೆ ತೇವೆಯಿಲ್ಲ ಎಂಬುದನ್ನು ಅವಕ್ಕೆ ತಿಳಿವಾಗಿ ಹೇಳ್ಬಿಟ್ರು ಆಗ அடுத்தದು ಅಧ್ಯಾವಶ್ಯ ಎಂಬುದನ್ನು ನಿಂಗೆ ತಾವು ಮುಡಿ ಮಾಡೋದು ಆಲೆ ಮದುವೆ ಅಧ್ಯಾವಶ್ಯ ಎಂಬುದರ ಮಟ್ಟು ಹೇಗೆ ಈ ಪಟ್ಟಿಮಂಟಪ ಮುಡಿಸಿದೆಯೋ ಈ ಮಂದವ ಮುಡಿ ಮಾಡಿಯೋ ನಮಸ್ಕಾರ ನನ್ರಿ